ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಒಂದು 14ನೇ ಪಾರ್ಟ್ ಆಗಿದೆ. ಆಲ್ರೆಡಿ ನಾವು 13 ಪಾರ್ಟ್ಸ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನನ್ನ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಇವತ್ತು ನೋಡ್ತಾ ಹೋಗೋಣ. ಸೊ ಟಾಪಿಕ್ ಆಗಿದೆ 10ನೇ ಟಾಪಿಕ್ ಆಗಿದೆ. ಸೊ ಆರ್ಥಿಕ ಮೂಲಭೂತ ಸೌಕರ್ಯಗಳು ಅಥವಾ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಟಾಪಿಕ್ ಸಂಬಂಧಪಟ್ಟಂತ MCಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್, ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ ಆಗಿದೆ 259. ಕರ್ನಾಟಕದಲ್ಲಿ ಸಾರ್ವಜನಿಕ ವಿದ್ಯುತ್ ಉತ್ಪಾದನೆಯನ್ನ ನಿರ್ವಹಿಸುವಂತ ಕೆಳಗಿನ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಬಾಡಿ ಮ್ಯಾನೇಜಿಂಗ್ ದ ಪಬ್ಲಿಕ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಅದು ಯಾವ್ದಂದ್ರೆ ಅದು KPCL ಅಂತ ಕರಿತೀವಿ ನಾವು. ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದೇನಂದ್ರೆ ನಮ್ಮ ರಾಜ್ಯದಲ್ಲಿ ಏನ್ ಮಾಡುತ್ತಿದ್ದು ಒಂದು ಸಾರ್ವಜನಿಕ ವಿದ್ಯುತ್ ಉತ್ಪಾದನೆ ಮಾಡುವಂತ ಒಂದು ನಿರ್ವಹಿಸುವಂತ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅದು KPCL ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ಸಾರ್ವಜನಿಕ ವಲಯದ ವಿದ್ಯುತ್ ಉತ್ಪಾದನೆಯ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಥವಾ ಏನು KPCL ಅಂತ ಕರಿತೀವಲ್ಲ, ಇದೇನ್ ಮಾಡುತ್ತೆ ನಮ್ಮ ರಾಜ್ಯದ ಒಂದು ಪಬ್ಲಿಕ್ ಸೆಕ್ಟರ್ ಒಂದು ಏನಂತಾರೆ ಎಲೆಕ್ಟ್ರಿಸಿಟಿಯನ್ನ ಏನ್ ಮಾಡುತ್ತೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪ್ನಿ ಏನಂದ್ರೆ ಸಂಸ್ಥೆ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಏನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಥವಾ KPTCL ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ವಿದ್ಯುತ್ ಪ್ರಸರಣ ಮತ್ತು ವಿದ್ಯುತ್ ರವಾನೆ ಕಾರ್ಯಗಳನ್ನ ನಿರ್ವಹಿಸುವಂತಹ ಸಂಸ್ಥೆ ಕೆಲಸ ಮಾಡ್ತಾ ಆಗುತ್ತೆ. ಸೊ ಗೊತ್ತಿರಬೇಕಾಗುತ್ತೆ ನೋಡಿ, KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಸಾರ್ವಜನಿಕ ವಲಯದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಸಂಸ್ಥೆ ಕೆಲಸ ಮಾಡುತ್ತೆ. ಎರಡನೇದು ಬಂದು KPTCL ಅಂತ ಕರೀತಾರೆ. ಅಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಇದೇನಂದ್ರೆ ಆಕ್ಚುಲಿ ನಮ್ಮ ಒಂದು ವಿದ್ಯುತ್ ಅನ್ನ ರವಾನೆ ಮಾಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಎಸ್ಕಾಮ್ಸ್ ಅಂತ ಬರುತ್ತೆ. ಎಸ್ಕಾಮ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಅಂತ ಕರೀತಾ ಹೋಗುತ್ತೆ. ಇವು ಕೂಡ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಇನ್ನು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಬಂದಾಗ ಅಂದ್ರೆ 2025 ಪ್ರಕಾರ ನೋಡಿ ಏನು ಈ ಸಾರ್ವಜನಿಕ ವಲಯ ಮತ್ತೆ ಏನಂದ್ರೆ ಖಾಸಗಿ ವಲಯ ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಸೊ ಟೋಟಲ್ ಎಷ್ಟು ಅಂದ್ರೆ ನಮ್ಮ ಕೆಪಾಸಿಟಿ ಬಂದು ಎಷ್ಟು 37,072.95 ಮೆಗಾವಾಟ್ ಏನಾಗಿದೆ ಆಕ್ಚುಲಿ ಸಾಮರ್ಥ್ಯ ಒಂದು ಕೆಪಾಸಿಟಿ ಆಗಿರುವಂತದ್ದಾಗಿದೆ. ಅದರಲ್ಲಿ ಬಂದಾಗ ನೋಡಿ ಏನು ಈ ಒಂದು ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ವಲಯ ಇದೆಯಲ್ಲ, ಇಲ್ಲಿಂದ ಎಷ್ಟು ಮಾಡ್ತಿದ್ದಾರೆ ಸುಮಾರು 13,759.78 ಮೆಗಾವ್ಯಾಟ್ ಪ್ರೊಡಕ್ಷನ್ ಮಾಡಿದರೆ. ಅದೇ ರೀತಿ ಏನು ಖಾಸಗಿ ವಲಯ ಇದೆಯಲ್ಲ, ಇದರಿಂದ ಎಷ್ಟಂದ್ರೆ 23,313 ಅಂದ್ರೆ 0.17 ಮೆಗಾವ್ಯಾಟ್ ಅನ್ನು ಇದು ಮಾಡ್ತಾ ಹೋಗ್ತೀವಿ. ಅಂದ್ರೆ ಜಾಸ್ತಿ ಯಾವ್ದಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಸೊ ಖಾಸಗಿಯಿಂದ ಏನಾಗುತ್ತೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಏನು ಇನ್ನು ಈ ನವೀಕರಿಸುವ ಇಂಧನ ಅಂದ್ರೆ ಏನು ರಿನ್ಯೂಬಲ್ ಎನರ್ಜಿ ಇದೆಯಲ್ಲ, ಇದರಿಂದ ಎಷ್ಟಂದ್ರೆ ನೋಡಿ ಆಕ್ಚುಲಿ ರಿನ್ಯೂಬಲ್ ಎನರ್ಜಿ ಆಗಿರ್ಬೋದು. ಅದೇ ರೀತಿ ಥರ್ಮಲ್ ಮತ್ತೆ ಮಿನಿ ಐಡಲ್ ಪಾಲುಗಳಿಂದ ಕೂಡ ಏನಂದ್ರೆ ಆಕ್ಚುಲಿ ಒಟ್ಟಾರೆ ಅಂದ್ರೆ ಸುಮಾರು 53.52 ಏನಂದ್ರೆ ಪರ್ಸೆಂಟ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಖಾಸಗಿ ವಲಯದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ 260ನೇ ಪ್ರಶ್ನೆ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ದೊಡ್ಡ ಮೂಲ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ದಿ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಇನ್ ದ ಕರ್ನಾಟಕ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಮೂಲದಿಂದ ನಮಗೆ ಜಾಸ್ತಿ ಪ್ರೊಡಕ್ಷನ್ ಬರುತ್ತೆ ಅಂತ ಕೇಳ್ತಾರೆ ಎಲೆಕ್ಟ್ರಿಸಿಟಿ ನೋಡ್ತಾ ಹೋಗುತ್ತಾ. ಇಲ್ಲಿ ನೋಡಿ ನಿಮಗೆ ಜಲವಿದ್ಯುತ್ ಅಂದ್ರೆ ಹೈಡ್ರೋ ಪವರ್ ಇದೆ ಅಥವಾ ಹೈಡ್ರೋ ಎಲೆಕ್ಟ್ರಿಸಿಟಿ ಇದೆ. ಎರಡನೇದು ಸೋಲಾರ್ ಇದೆ. ಮೂರನೇದು ಕಲ್ಲಿದ್ದಲು ಪ್ರೊಡಕ್ಷನ್ಸ್ ಅಂತ ಕರಿತೀವಿ, ಅಥವಾ ಕೋಲ್ ಪ್ರೊಡಕ್ಷನ್ಸ್ ಮುಖಾಂತರ ಅಂತಿದೆ. ಆಮೇಲೆ ಆಪ್ಷನ್ ಡಿ ಅಲ್ಲಿ ವಿಂಡ್ ಪವರ್ ಅಥವಾ ಪವನ ಶಕ್ತಿ ಅಂತಿದೆ. ನೋಡಿ ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಯಾವ ಸೋರ್ಸ್ ಬರುತ್ತೆ ಆಕ್ಚುಲಿ ಏನು ನಾವು ಕಲ್ಲಿದ್ದಲು ಬರ್ನಿಂಗ್ ಅಥವಾ ಏನು ಕೋಲ್ ಬರ್ನಿಂಗ್ ಮುಖಾಂತರ ಏನಾದ್ರೆ ಆಕ್ಚುಲಿ ನಮಗೆ ಜಾಸ್ತಿ ಏನಾಗ್ತದೆ ಆಕ್ಚುಲಿ ಪ್ರೆಸೆಂಟ್ ಆಗಿ ಹೈಯೆಸ್ಟ್ ಅಲ್ಲಿಂದ ಏನ್ ಮಾಡ್ತಿದ್ವಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಅಂದ್ರೆ ದ ಬರ್ನಿಂಗ್ ಆಫ್ ದಿ ಕೋಲ್ ಅಥವಾ ಥರ್ಮಲ್ ಪವರ್ ಅಂತ ಕರೀತಾರೆ ಅದಕ್ಕೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಸೊ ನಮಗೆ ವಿದ್ಯುತ್ ಉತ್ಪಾದನೆಯಲ್ಲಿ ಹಲವಾರು ವಿಧಗಳಿಂದ ಏನ್ ಮಾಡ್ತೀವಿ ಆಕ್ಚುಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಒಂದು ಜಲವಿದ್ಯುತ್ ಇದೆ, ಆಮೇಲೆ ಉಷ್ಣ ಅಂದ್ರೆ ಅದೇ ಯಾವುದು ದಟ್ ಇಸ್ ಅ ಬರ್ನಿಂಗ್ ಆಫ್ ದಿ ಕೋಲ್ ಅಂತ ಕರೀತಾರೆ. ನೋಡಿ ಇಲ್ಲಿ ಎಷ್ಟು ಅಂದ್ರೆ ನಮಗೆ 13,255.141 ಅಂದ್ರೆ ಮೆಗಾವಾಟ್ ಅನ್ನು ಏನ್ ಮಾಡ್ತೀವಿ ಅದು ಮಾಡ್ತಾ ಆಗುತ್ತೆ. ನೆಕ್ಸ್ಟ್ ಪವರ್ ಇದೆ ಅಂದ್ರೆ ವಿಂಡ್ ಪವರ್ ಇದೆ, ಸೋಲಾರ್ ಇದೆ, ಆಮೇಲೆ ಸ್ಮಾಲ್ ಹೈಡ್ರೋ ಎಲೆಕ್ಟ್ರಿಸಿಟಿ ಇದೆ. ಇವೆಲ್ಲ ಕೂಡ ಅಂದ್ರೆ ಆಕ್ಚುಲಿ ಇದ್ರ ಮೂಲಗಳಿಂದ ಏನ್ ಮಾಡ್ತೀವಿ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಈಗ ಹೈಯೆಸ್ಟ್ ಬಂದ್ರೆ ಯಾವುದು ಅದು ಸೊ ನಮಗೆ ಥರ್ಮಲ್ ಪವರ್ ಅಥವಾ ಉಷ್ಣ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 261ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ಕಂಪನಿ ಲಾಭದ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ಆಕ್ಚುಲಿ ಕ್ವಶನ್ ಸ್ವಲ್ಪ ಇದಾಗಿದೆ, ಏನಂದ್ರೆ ಲಾಭ ಅಲ್ಲ ಅತಿ ಕಡಿಮೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಅತಿ ಕಡಿಮೆ ನಷ್ಟ. ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಏನಾಗಿತ್ತು ಲಾಭ ಆಗಿತ್ತು, ಬಟ್ ಈ ಸಲ ಏನಾಗಿದೆ ಸ್ವಲ್ಪ ಚೇಂಜ್ ಆಗಿದೆ ಕ್ವಶನ್. ಅಂದ್ರೆ ಅತಿ ಕಡಿಮೆ ನಷ್ಟ ಹೊಂದಿರುವಂತ ಸೊ ಒಂದು ಕಂಪನಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಎಲೆಕ್ಟ್ರಿಸಿಟಿ ಕಂಪನಿ ಹ್ಯಾವ್ ಲೆಸ್
ಲಾಸ್ ಪೊಸಿಷನ್ ಅಂತ ಕೇಳ್ತಾರೆ. ಓಕೆನಾ. ಸೊ ಅದ್ರಲ್ಲಿ ಯಾವ್ದಂದ್ರೆ ನೋಡಿ, ಸೊ ಏನು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದೆಯಲ್ಲ, ಆಕ್ಚುಲಿ ಲಾಸ್ಟ್ ಇಯರ್ ಬಂದಾಗ ಏನಂದ್ರೆ ಇದೊಂದೇ ಮಾತ್ರ ಏನಾಗುತ್ತೋ ಪ್ರಾಫಿಟ್ ಹೊಂದಿತ್ತು, ಬಟ್ ಈ ಸಲ ಅದು ಕೂಡ ಏನಾಗಿದೆ ಲಾಸ್ ಅಲ್ಲಿ ಹೋಗ್ತಾ ಇದೆ. ಅರ್ಥ ಆಯ್ತಾ? ಅಂದ್ರೆ ಏನು ನಮ್ಮ ರಾಜ್ಯದಲ್ಲಿ ಬರುವಂತ ಏನು ವಿದ್ಯುತ್ ಕಂಪನಿಗಳು ಇದೆಯಲ್ಲ, ಪ್ರೊಡಕ್ಷನ್ ಕಂಪನಿಗಳು, ಅಲ್ಲೆಲ್ಲ ಕೂಡ ಏನಾಗುತ್ತೆ ಲಾಸ್ ಅಲ್ಲಿ ಉಂಟಿದೆ. ಬಟ್ ಆದ್ರೆ ಮಂಗಳೂರು ವಿದ್ಯುತ್ ಕಂಪನಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಬಂದಾಗ ಸಮಯದಲ್ಲಿ ಬಂದಾಗ ಏನಂದ್ರೆ ಆಕ್ಚುಲಿ ಸ್ವಲ್ಪ ಅದು ಪ್ರಾಫಿಟ್ ಅಲ್ಲಿ ಇತ್ತು, ಬಟ್ ಈ ವರ್ಷ ಅದು ಕೂಡ ನೆಗೆಟಿವ್ ಇದೆ, ಅದು ಕೂಡ ಲಾಸ್ ಅಲ್ಲಿ ಇದೆ. ಹಾಗಾಗಿ ಕ್ವಶನ್ ಸ್ವಲ್ಪ ಚೇಂಜ್ ಆಗುತ್ತೆ. ಪ್ಲೀಸ್ ಮೇಕ್ ಇಟ್ ಕರೆಕ್ಷನ್. ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ಕಂಪನಿ ಅತಿ ಕಡಿಮೆ ನಷ್ಟ ಹೊಂದಿರುವಂತಹ ಒಂದು ಕಂಪನಿ ಅಂತ ಕೇಳಿದ್ರೆ ಅದು ಯಾವುದು? ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಥವಾ ಏನು ಮೆಸ್ಕಾಂ ಅಂತ ಕರಿತೀವೋ ಅದೇನಾಗಿದೆ ಅತಿ ಕಡಿಮೆ ನಷ್ಟವಿರುವಂತಹ ಒಂದು ಕಂಪನಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ನಮ್ಮ ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳಾಗಿದೆ. ಯಾವ್ದಾ? ಬೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಆಮೇಲೆ ಎಸ್ಕಾಂ ಅಂತ ಕರಿತಾರೆ, ಹುಬ್ಬಳ್ಳಿ ಇದೆ, ಆಮೇಲೆ ಜಸ್ಕಾಂ ಇದೆ, ಆಮೇಲೆ ಚೆಸ್ಕಾಂ ಅಂತ ಕರೀತಾರೆ. ಇವೆಲ್ಲ ಏನಂದ್ರೆ ನಮ್ಮ ರಾಜ್ಯದ ಒಂದು ವಿದ್ಯುತ್ ಸರಬರಾಜು ಕಂಪನಿ ಇದೆ. ನೋಡಿ ಅದರಲ್ಲಿ ಎಲ್ಲವೂ ಕೂಡ ಲಾಸ್ ಅಲ್ಲಿ ಇದೆ. ಬಟ್ ಏನು ಮಂಗಳೂರು ಇದೆಯಲ್ಲ, ಮಂಗಳೂರು ಏನಂದ್ರೆ ಆಕ್ಚುಲಿ ನೋಡಿ ಜಸ್ಟ್ -37.16 ಏನಂದ್ರೆ ಅಷ್ಟು ಮಾತ್ರ ಲಾಸ್ ಇದೆ. ಅಂದ್ರೆ ತುಂಬಾ ಕಡಿಮೆ ಲಾಭ ನಷ್ಟ ಇರುವಂತ ಒಂದು ಕಂಪನಿ ಅಂದ್ರೆ ಅದು ಮೆಸ್ಕಾಂ ಅಂತ ಕರೀತಾರೆ. ಎಲ್ಲವೂ ಕೂಡ ನಮಗೆ ತುಂಬಾ ನೋಡಿ 1000 ಇದರಲ್ಲೇ ನಮ್ಗೆ ಏನಾಗುತ್ತೆ ಲಾಸ್ ಅಲ್ಲಿ ಇದೆ. ಬಟ್ ಅತಿ ಕಡಿಮೆ ಅಂದ್ರೆ ಲಾಸ್ ಅಲ್ಲಿ ಅಂದ್ರೆ ಅದು ಮೆಸ್ಕಾಂ ಅಥವಾ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದೆಯಲ್ಲ, ಅದು ತುಂಬಾ ಲೆಸ್ ಅಲ್ಲಿ ಏನಾಗುತ್ತೆ ಲಾಸ್ ಅಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಇಯರ್ ಅಲ್ಲಿ ಅದು ಪ್ರಾಫಿಟ್ ಅಲ್ಲಿ ಇತ್ತು, ಬಟ್ ಈ ವರ್ಷ ಅದು ಕೂಡ ಲಾಸ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ 262ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯು ಗೃಹ ಜ್ಯೋತಿ ಯೋಜನೆಯಲ್ಲಿ ಒಳಗೊಂಡಿವೆ ಅಥವಾ ವಿಲೀನಗೊಂಡಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಸಬ್ಸ್ಯೂಮಿಂಗ್ ಇನ್ ದ ಗೃಹ ಜ್ಯೋತಿ ಯೋಜನೆ ಅಂತ ಕೇಳ್ತಾರೆ. ಹೌದಲ್ವಾ? ನೋಡಿ ನಮ್ಗೆ ಏನ್ ಮಾಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿಗಳು ತಂದಿದ್ದಾರೆ. ಅದರಲ್ಲಿ ಈ ಗೃಹ ಜ್ಯೋತಿ ಯೋಜನೆ ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ಯೋಜನೆ ಆಗಿದೆ. ಇದೇನಂದ್ರೆ ಏನ್ ಮಾಡ್ತಾರೆ, ಪ್ರತಿ ಮನೆಗೆ ಸುಮಾರು 200 ಯೂನಿಟ್ ಏನ್ ಮಾಡುತ್ತೆ ಉಚಿತ ವಿದ್ಯುತ್ ಕೊಡುವಂತದ್ದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಇದು ಕೂಡ ಒಂದು ಪಂಚ ಗ್ಯಾರಂಟಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಗ್ಯಾರಂಟಿ ಅಂತ ಕರೀತಾರೆ. ಹೌದಾ? ಇದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಹಲವಾರು ಸ್ಕೀಮ್ಗಳಿದ್ವು. ಯಾವ್ದು? ಭಾಗ್ಯ ಜ್ಯೋತಿ ಯೋಜನೆ ಅಂತಿತ್ತು, ಕುಟೀರ ಜ್ಯೋತಿ ಯೋಜನೆ ಅಂತಿತ್ತು, ಅದೇ ರೀತಿ ಅಮೃತ್ ಜ್ಯೋತಿ ಯೋಜನೆ ಅಂತಿತ್ತು. ಅವುಗಳೇನ್ ಮಾಡಿದ್ರೆ ಅವೆಲ್ಲವನ್ನು ಕೂಡ ಮರ್ಜ್ ಮಾಡಿ ಈಗ ಗೃಹ ಜ್ಯೋತಿ ಅಂತ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಗೃಹ ಜ್ಯೋತಿಯಲ್ಲಿ ಎಲ್ಲವನ್ನು ಕೂಡ ವಿಲೀನಗೊಳಿಸಿದ್ದಾರೆ, ಸಬ್ಸ್ಯೂಮ್ ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಸರ್ದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಗೃಹ ಜ್ಯೋತಿ ಯೋಜನೆ ಇದೊಂದು ಪಂಚ ಗ್ಯಾರಂಟಿ ಬರುವಂತ ಸ್ಕೀಮ್ ಆಗಿದೆ. ಇದನ್ನ ಏನ್ ಮಾಡಿದ್ರೆ ಆಕ್ಚುಲಿ 1/7/2023 ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದರೆ. ಇದು ಏನಂದ್ರೆ ಈ ಸ್ಕೀಮ್ ಮುಖ್ಯ ಉದ್ದೇಶ ಪ್ರತಿ ತಿಂಗಳು ಏನ್ ಮಾಡ್ತಾರೆ, ಮನೆಗೆ 200 ಯೂನಿಟ್ಗಳ ಒಂದು ಗರಿಷ್ಠ ಬಳಕೆಗೆ ಅಂದ್ರೆ ಉಚಿತ ವಿದ್ಯುತ್ ಕೊಡುವಂತದ್ದು ಗೃಹ ಜ್ಯೋತಿ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಇದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಭಾಗ್ಯ ಜ್ಯೋತಿ ಇತ್ತು, ಕುಟೀರ ಜ್ಯೋತಿ ಇತ್ತು, ಅಮೃತ ಜ್ಯೋತಿ ಇತ್ತು. ಏನಂದ್ರೆ ಇವುಗಳೇನ್ ಮಾಡಿದ್ರೆ ಆಕ್ಚುಲಿ ಗೃಹ ಜ್ಯೋತಿಯಲ್ಲಿ ವಿಲೀನ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 263ನೇ ಪ್ರಶ್ನೆ. 2030 ವೇಳೆಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-27 ಗುರಿ ಏನಂತ ಕೇಳ್ತಾರೆ. ವಾಟ್ ಈಸ್ ದ ಟಾರ್ಗೆಟ್ ಆಫ್ ದಿ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಪಾಲಿಸಿ 2022-27 by 2030 ಅಂತ ಕೇಳ್ತಾರೆ. ಅಂದ್ರೆ 2030ಕ್ಕೆ ನಮ್ಮ ರಾಜ್ಯದಲ್ಲಿ ಈ ಒಂದು ಪಾಲಿಸಿ ಪ್ರಕಾರ ಎಷ್ಟು ರಿನ್ಯೂಬಲ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕಂತ ಒಂದು ಟಾರ್ಗೆಟ್ ಅಂತ ಕೇಳ್ತಾರೆ. ಎಷ್ಟಂತಂದ್ರೆ ಅದು 500 ಗಿಗಾವ್ಯಾಟ್ ಏನಂದ್ರೆ ಆಕ್ಚುಲಿ ಈ ಒಂದು ರಿನ್ಯೂಬಲ್ ಎನರ್ಜಿಯನ್ನ ಪ್ರೊಡಕ್ಷನ್ ಮಾಡಬೇಕನ್ನೋದು ಏನಂದ್ರೆ ಈ ಒಂದು ಪಾಲಿಸಿ ಅಥವಾ ಈ ಒಂದು ರಿನ್ಯೂಬಲ್ ಎನರ್ಜಿ ಪಾಲಿಸಿಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ 500 ಗಿಗಾವ್ಯಾಟ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ಸರ್ವೆದಲ್ಲಿ ಒಂದು ಪಾಲಿಸಿ ಮಾಡಿದ್ದಾರೆ. ಎಂದು ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-27 ಅಂತ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲಿ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಪಾಲಿಸಿ ಅಂತ ಕರೀತಾರೆ. ಓಕೆನಾ? ಇದರ ಮುಖ್ಯ ಉದ್ದೇಶ ಏನಂದ್ರೆ 2030 ವೇಳೆಗೆ ಏನಂದ್ರೆ ಆಕ್ಚುಲಿ ನಮ್ಮ ರಾಜ್ಯವನ್ನು ಏನಂದ್ರೆ ಸೊ ನವೀಕರಿಸಿದ್ರೆ ಎಷ್ಟು ಅಂತಂದ್ರೆ ಸುಮಾರು ಗುರಿ ಅಂದ್ರೆ 500 ಗಿಗಾವ್ಯಾಟ್ ಸಾಮರ್ಥ್ಯವನ್ನ ಪ್ರೊಡಕ್ಷನ್ ಮಾಡಬೇಕನ್ನೋದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶ ಆಗಿದೆ. ಓಕೆನಾ? ಸೊ ಯಾಕಂದ್ರೆ ಗೊತ್ತಲ್ವಾ, ಈ ನವೀಕರಿಸಿದ್ರೆ ಏನಾಗುತ್ತೆ, ಇವೆಲ್ಲ ಕೂಡ ನಮಗೆ ಈಕೋ ಫ್ರೆಂಡ್ಲಿ ಆಗಿರುತ್ತವೆ, ಮತ್ತೆ ತುಂಬಾ ಸುಸ್ಥಿರವಾಗಿರುತ್ತೆ, ಮತ್ತೆ ಗ್ರೀನ್ ಆಗಿರುತ್ತೆ. ಇದರಿಂದ ಯಾವುದೇ ರೀತಿ ನಮಗೆ ಏನಾಗುತ್ತೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತೋಣ ಮುಂದಿನ ಪ್ರಶ್ನೆ 264 ಪ್ರಶ್ನೆ. ಏನಿದೆ ನೋಡಿ, ಇಲ್ಲಿ ಬೆಸವಾದ ಅಂದ್ರೆ ಏನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಗುಂಪಿಗೆ ಸೇರದ ಒಂದು ಪದ ಅಂತ ಕರಿಬಹುದು ಕನ್ನಡದಲ್ಲಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಓಕೆ, ಗುಂಪಿಗೆ ಸೇರದನ್ನ ಅಂತ ಅನ್ಕೊಳ್ಬೇಕಾದ್ರೆ ಸೇರದನ್ನು ಆರಿಸಿ ಅಥವಾ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅರ್ಥ ಆಯ್ತಲ್ವಾ? ಏನಿದೆ ನೋಡಿ, ಬೆಸವಾದ ಅಂದ್ರೆ ಆಡ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಚೂಸ್ ದ ಆಡ್ ಅಂತ ಕೇಳ್ತಾರೆ. ಅಂದ್ರೆ ಇದರಲ್ಲಿ 3 ಸೇಮ್ ಇದೆ, ಒಂದು ಚೇಂಜ್ ಇದೆ, ಒಂದು ಡಿಫ್ರೆಂಟ್ ಆಗಿದೆ ಅಂತ ಅರ್ಥ ಆಯ್ತಲ್ವಾ? ಇಲ್ಲಿ ಸೌರಶಕ್ತಿ ಇದೆ, ಪವನ ಶಕ್ತಿ ಇದೆ, ಜಲವಿದ್ಯುತ್ ಇದೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದೆ. ನೋಡಿ ಈ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಪವರ್ ಆಗಿರ್ಬೋದು, ಅಥವಾ ಹೈಡ್ರೋ ಪವರ್ ಇದೆಯಲ್ಲ, ಇವೇನಂದ್ರೆ ಈ ಮೂರೇನಾಗಿದೆ, ದೀಸ್ ಆರ್ ದಿ ರಿನ್ಯೂಬಲ್ ಎನರ್ಜಿ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಏನಂದ್ರೆ ನವೀಕರಿಸುವ ಇಂಧನಗಳಾಗಿದೆ. ಆದ್ರೆ ಈ ಕಲ್ಲಿದ್ದು ಮತ್ತು ಪೆಟ್ರೋಲ್ ಇದೆಯಲ್ಲ, ಇದೊಂದು ನಾನ್ ರಿನ್ಯೂಬಲ್ ಎನರ್ಜಿ ಅಂತ ಕರಿತೀವಿ. ಇದು ನವೀಕರಿಸಲಾಗದ ಇಂಧನ ಒಂದು ಸಂಪನ್ಮೂಲ ಅಂತ ಕರೀತಾರೆ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಇದು ಆಪ್ಷನ್ ಡಿ ಏನಾಗುತ್ತೆ, ಇದೊಂದು ಬೆಸ ಆಗುತ್ತೆ, ಗುಂಪಿಗೆ ಸೇರಿದ ಪದ ಆಗುತ್ತೆ.
ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್ ನೋಡಿ, ನಮಗೆ ವಿಂಡ್ ಪವರ್ ಇದೆ, ಪವರ್ ವಿದ್ಯುತ್ ಇದೆ, ಆಮೇಲೆ ಹೈಡ್ರೋ ಪವರ್ ಇದೆ, ಆಮೇಲೆ ಸೋಲಾರ್ ಪವರ್ ಇದೆ. ಸೊ ಅದನ್ನು ಇವೆಲ್ಲ ಕೂಡ ಏನಂದ್ರೆ ನವೀಕರಿಸ ಬಂದಿನ ಅಂತ ಕರೀತಾರೆ. ಬಟ್ ಆದ್ರೆ ಪೆಟ್ರೋಲಿಯಂ ಮತ್ತೆ ಏನು ಕಲ್ಲಿದ್ದಲು ಇದೆಯಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ನಾನ್ ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ ನೋಡಿ, ಕೆಲವೊಂದೆಲ್ಲ ನಿಮಗೆ ಅವಾರ್ಡ್ಸ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ಬೋದು. 2020 ಏನ್ ಮಾಡಿದ್ರು ನೋಡಿ, ಆಕ್ಚುಲಿ ನಮ್ಮ ರಾಜ್ಯ ಇದೆಯಲ್ಲ, ಅದಕ್ಕೆ ಏನಂದ್ರೆ ಅತಿ ಹೆಚ್ಚು ಪವನ ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯ ಏನಂದ್ರೆ ಕರ್ನಾಟಕ ರಾಜ್ಯಕ್ಕೆ MNRE ಅಂತ ಕರೀತಾರೆ. ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಏನ್ ಮಾಡಿದೆ, ಸೊ ಅವರಿಗೆ ಪ್ರಥಮ ಬಹುಮಾನ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಇದಕ್ಕೇನಂದ್ರೆ ಈ ಒಂದು ಸಂಸ್ಥೆಗೆ ಅಂದ್ರೆ 4 ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವ್ದು ದೇಶದ ನಮ್ಮ ಭಾರತ ದೇಶದ 2ನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದಾರೆ, ಎಲ್ಲಿ ಗೊತ್ತಲ್ವಾ, ಪಾವಗಡದಲ್ಲಿ ಮಾಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪವನ ವಿದ್ಯುತ್ ಸಾಮರ್ಥ್ಯದಲ್ಲಿ 3ನೇ ಅತಿ ಹೆಚ್ಚು ಕಾರ್ಯನಿರ್ವಹಿಸುವಂತ ಕಿರು ರಾಜ್ಯ ಅಂತ ಸ್ಟೇಟ್ ಕೊಟ್ಟಿದ್ದಾರೆ. ಅದೇ ರೀತಿ ಕಿರು ಜಲ ವಿದ್ಯುತ್ ಸಾಮರ್ಥ್ಯದಲ್ಲಿ 2ನೇ ಅತಿ ಹೆಚ್ಚು ಕಾರ್ಯನಿರ್ವಹಿಸುವಂತ ರಾಜ್ಯ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸೌರ ವಿದ್ಯುತ್ ಸಾಮರ್ಥ್ಯದಲ್ಲಿ 3ನೇ ಅತಿ ಹೆಚ್ಚು ಕಾರ್ಯನಿರ್ವಹಿಸುವಂತ ರಾಜ್ಯ ಅಂತ ಏನ್ ಮಾಡಿದ್ದಾರೆ, ನಮ್ಮ ಒಂದು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಾರ್ಡ್ಸ್ ಗಳ ಕೊಟ್ಟಿದ್ದಾರೆ. ಅದೇ ರೀತಿ ವೆರಿ ಇಂಪಾರ್ಟೆಂಟ್, ಏನು ಚೆನ್ನೈದಲ್ಲಿ ನಡೀತಲ್ವಾ ವಿಂಡ್ ಎನರ್ಜಿ ಅಥವಾ ವಿಂಡರ್ಜಿ ಇಂಡಿಯಾ 2025 ಅಂತ ಮಾಡಿತ್ತು. ಅಲ್ಲಿ ಏನ್ ಮಾಡಿದ್ದಾರೆ, ಆಕ್ಚುಲಿ ನಮ್ಮ ರಾಜ್ಯಕ್ಕೆ ಅತ್ಯಧಿಕ ಪವನ ವಿದ್ಯುತ್ ಸ್ಥಾಪನೆಗಾಗಿ ಉಳಿಸಲ್ಪಟ್ಟಂತ ಆಕ್ಚುಲಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ, 265ನೇ ಪ್ರಶ್ನೆ. ಅಟಲ್ ಭೂಜಲ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತ ಕೇಳ್ತಾರೆ. ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರೀಬಹುದು. ದ ಅಟಲ್ ಭೂಜಲ ಯೋಜನಾ ಈ ಸ್ಕೀಮ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ನಿಮಗೆ ಇಲ್ಲಿ ಅಟಲ್ ಭೂಜಲ ಅಂತ ಇದೆ ಅಲ್ವಾ, ಭೂಜಲ ಅಂದ್ರೆ ಭೂಮಿ ಇರುವಂತ ಜಲ ಅಂತ ಕರಿತೀವಿ, ಹೆಸರಲ್ಲಿ ಇದೆ ಅಲ್ವಾ. ಹಾಗೆ ಅಂದ್ರೆ ಇದೊಂದು ಅಂತರ್ಜಲ ನಿರ್ವಹಣೆಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಕರೀತಾರೆ. ಇಟ್ಸ್ ಎ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರೀಬಹುದು. ಇದು ಅಟಲ್ ಭೂಜಲ ಯೋಜನೆ ಅಂತ ಕರೀತಾರೆ. ಓಕೆನಾ. ಇದನ್ನೇನ್ ಮಾಡಿದ್ದಾರೆ, ಆಕ್ಚುಲಿ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದೊಂದು ಏನಾಗಿದೆ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಕೇಂದ್ರ ಯೋಜನೆ ಅಂತ ಕರೀತಾರೆ. ಅಂದ್ರೆ ಫಂಡ್ ಬಂದು 100% ಫಂಡ್ ಯಾರು ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ ಫಂಡ್ ಹಾಕುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಇಂಪ್ರೂವ್ ದ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಥ್ರೂ ಕಮ್ಯುನಿಟಿ ಪಾರ್ಟಿಸಿಪೇಟ್ ಅಂತ ಕರೀತಾರೆ. ಅಂದ್ರೆ ಸಮುದಾಯವನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ಭಾಗವಹಿಸುವ ಮುಖಾಂತರ ಆಕ್ಚುಲಿ ನಮ್ಮ ಒಂದು ದೇಶದ ಅಥವಾ ರಾಜ್ಯಗಳಿಂದ ನಮ್ಮ ಒಂದು ಭೂಮಿ ಇರುವಂತ ಏನಂದ್ರೆ ಆಕ್ಚುಲಿ ಈ ಭೂಜಲ ಅಥವಾ ಅಂತರ್ಜಲ ಇದೆಯಲ್ಲ ಅದನ್ನ ನಿರ್ವಹಣೆ ಮಾಡುತ್ತದೆ ಏನಂದ್ರೆ ಆಕ್ಚುಲಿ ಅಟಲ್ ಭೂಜಲ ಯೋಜನೆ ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೆ ಏನ್ ಮಾಡಿದ್ದಾರೆ, ಆಕ್ಚುಲಿ 7 ಸ್ಟೇಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವ್ದು, ಗುಜರಾತ್ ಆಯ್ಕೆ ಮಾಡ್ಕೊಂಡಿದ್ದಾರೆ, ಹರಿಯಾಣ, ಕರ್ನಾಟಕ, ನಮ್ಮ ಕನ್ನಡ ಕೂಡ ಇದೆ, ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಆಮೇಲೆ ರಾಜಸ್ಥಾನ್ ಇದೆ, ಉತ್ತರ ಪ್ರದೇಶ ಇದೆ. ಸೊ ದಟ್ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ದಿ ಭೂಜಲ ಯೋಜನೆ, ಅಟಲ್ ಭೂಜಲ ಯೋಜನೆ ಅಂತ. ಅಟಲ್ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ಇಟ್ಟಿದ್ದಾರೆ. ಓಕೆನಾ. ಸೊ ನೋಡ್ತಾ ನೋಡಿ, ಏನು ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಸರ್ವೇದಲ್ಲಿ ಅಟಲ್ ಭೂಜಲ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಅಂತರ್ಜಲ ಅಭಿವೃದ್ಧಿ, ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಮಾಡೋದು, ಜೊತೆಗೆ ನೀರಿನ ಸದ್ಬಳಕೆ ಮಾಡೋದು ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ, 266ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ಲೀಸ್ ಮೇಕ್ ಇಟ್ ವೆರಿ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾಭಿಯಾನ ಅಂತ ಕರೀತಾರೆ. ಒಂದು ಸ್ಕೀಮ್ ಮಾಡಿದೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ, ಅದು PM ಜಾರ್ಮನ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಇದ್ರ ಫುಲ್ ಫಾರ್ಮ್ ಒಂದು ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾಭಿಯಾನ ಅಂತ ಕರೀತಾರೆ. ಈ ಕಾರ್ಯಕ್ರಮದಿಂದ ಕರ್ನಾಟಕದ ಯಾವ ಸಮುದಾಯಗಳು ಪ್ರಯೋಜನ ಪಡಿತೇವೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಏನಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಥವಾ PUTGs ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಯಾವ್ದಂತಂದ್ರೆ ಏನು, ಜೇನು ಕುರುಬರು ಮತ್ತು ಕೊರಗೈದಾರಲ್ಲ, ಇವ್ರೇನಂದ್ರೆ ಆಕ್ಚುಲಿ ಈ ಪ್ರಧಾನಮಂತ್ರಿ ಜಾನ್ಮನ್ ಸ್ಕೀಮ್ ಅಲ್ಲಿ ಅಂದ್ರೆ ಬೆನಿಫಿಟ್ ಪಡಿತಾರೆ. ಯಾಕಂದ್ರೆ ಇವ್ರೇನಂದ್ರೆ ನಮ್ಮ ರಾಜ್ಯದ PVTs ಅಂತ ಕರೀತಾರೆ. ಈ ಎರಡು ಗ್ರೂಪ್ ಅನ್ನ PVTs ಅಂದ್ರೆ ಪರ್ಟಿಕ್ಯುಲರ್ಲಿ ಟ್ರೈಬಲ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ, ಜೇನು ಕುರುಬ ಅಂಡ್ ಕೊರಗಾರದ PVTs ಆಫ್ ಕರ್ನಾಟಕ ಅಂತ ಕರೀತಾರೆ. ಓನ್ಲಿ 2 ಟ್ರೈಬ್ಸ್, ವೆರಿ ಇಂಪಾರ್ಟೆಂಟ್, ಓನ್ಲಿ 2 ಟ್ರೈಬ್ಸ್ ಹ್ಯಾವ್ ದ ಸ್ಟೇಟಸ್ ಆಫ್ PVTs ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವ್ದು, ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾಭಿಯಾನ ಅಂತ ಕರೀತಾರೆ. ಓಕೆನಾ. ಇದನ್ನ 2023 ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಏನು, ನಮ್ಮ ದೇಶವಿರುವಂತ ಏನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಕರೀತಾರೆ. ಅಂದ್ರೆ ಏನು, ನಮಗೆ ಈ ಟ್ರೈಬ್ಸ್ ಬರ್ತಾರಲ್ಲ ಅದರಲ್ಲಿ ಬಹಳ ಅತಿ ಹಿಂದೋದ್ರು ಅಂದ್ರೆ PUTs ಅಂತ ಕರೀತಾರೆ. ಅವ್ರಿಗೆ ಅಂದ್ರೆ ಸಮಗ್ರ ಮೂಲಭೂತ ಅಭಿವೃದ್ಧಿಯನ್ನು ಕೊಡುವಂತದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಓಕೆನಾ. ಇವರು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ, ಮೈಸೂರು, ಚಾಮರಾಜನಗರ ಕೂಡ ಕಂಡು ಬರ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಓನ್ಲಿ ಅವ್ರಿಗೆ ಏನಂದ್ರೆ ಏನು ನೀರ ಅಂದ್ರೆ ಕುಡಿಯೋ ನೀರು ಕೊಡುವಂಥದ್ದು, ಎಲೆಕ್ಟ್ರಿಸಿಟಿ ಕೊಡುವಂಥದ್ದಾಗಿರ್ಬೋದು, ರೋಡ್ ಮಾಡೋದಾಗಿ ಎಲ್ಲ ಕೂಡ ಶಾಲೆಗಳು ಕೊಡೋದಾಗ ಎಲ್ಲ ಕೂಡ ಮಾಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಮುಖಾಂತರ. ರೈಟ್. ನೋಡಿ, ಇನ್ನು ನಾನು ಆಗ್ಲೇ ಹೇಳಿದಂಗೆ ನಮ್ಮ ರಾಜ್ಯದಲ್ಲಿ ಓನ್ಲಿ 2 ಟ್ರೈಬ್ಸ್ ಇದ್ದಾರೆ. ಒಂದು
ಜೇನು ಕುರುಬ ಇನ್ನೊಂದು ಕೊರಗ ಇದಾರಲ್ಲ ಇವ್ರಿಗೆ ಏನಂದ್ರೆ ಆಕ್ಚುಲಿ ಈ PM ಜಾನ್ಮನಲ್ಲಿ ಅಂತ ಆಕ್ಚುಲಿ ಇವರು PVTG ಪಾರ್ಟ್ ಆಫ್ PVTG ನ ಒಂದು 2 ಭಾಗ ಆಗಿದ್ದಾರೆ. ಇವರಿಬ್ರು ಪಾರ್ಟ್ ಆಫ್ ಆಗ್ತಾರೆ. ಅವರು ಜೇನು ಕುರುಬ ಮತ್ತೆ ಕೊರಗ ಅಂತ ಕರೀತಾರೆ. ಇನ್ನು ಈ PVTG ಇದೆಯಲ್ಲ ಅಥವಾ PM ಜಾನ್ಮನ್ ಸ್ಕೀಮ್ ಇದೆಯಲ್ಲ ಇದನ್ನ ಯಾರು ಮಾಡಿದಾರೆ ಅಂದ್ರೆ ಬುಡಕಟ್ಟು ಸಚಿವಾಲಯ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಏನು ಈ PVTGಗಳಿಗೆ ಕೂಡ ಒಂದು ಸಮಾಜದಲ್ಲಿ ಅವರಿಗೆ ಎಲ್ಲ ಸೌಲಭ್ಯ ಕೊಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಬುಡಕಟ್ಟು ಜನಾಂಗವನ್ನ ಮುನ್ನೆಲೆ ತರುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ದಟ್ ಇಸ್ ಕಾಲ್ಡ್ ದ PM ಜಾನ್ಮನ್ ಸ್ಕೀಮ್ ಅಂತ ಕರೀತಾರೆ. ಇನ್ನು PVTG ವೆರಿ ಇಂಪಾರ್ಟೆಂಟ್ ನೋಡ್ಬೋದಾದ್ರೆ ಸೊ PVTG ಅಂತ ಕರೀತಾರೆ. ನೋಡಿ ಇವ್ರನ್ನ ನಾವು PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಂದಾಗ ಇವರು ಎಷ್ಟು ಅಂದ್ರೆ 8.6% ಪಾಪ್ಯುಲೇಷನ್ ಇವರಿದ್ದಾರೆ. ಓಕೆನಾ. ಇವರು ಈ ಬುಡಕಟ್ಟು ಜನಾಂಗಗಳ ಅತಿ ಏನಂದ್ರೆ ಹಿಂದುಳಿದಂತ ಜನಸಂಖ್ಯೆಗಳನ್ನ ಏನಂತ ಕರಿತೀವಿ PVTG ಅಂತ ಕರೀತಾರೆ. ಫಸ್ಟ್ ಇವ್ರು ಯಾರು ಐಡೆಂಟಿಫೈ ಮಾಡಿದ್ರೆ ಅಂದ್ರೆ ಒಂದು ಕಮಿಟಿ ಬರುತ್ತೆ 1973 ದಟ್ ಇಸ್ ಕಾಲ್ಡ್ ದ ದೇಬಾರ್ ಆಯೋಗ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇವ್ರು ಅಂದ್ರೆ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡ್ತಾರೆ. ಇವರನ್ನ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಅವ್ರನ್ನ ಆಕ್ಚುಲಿ ಅಂದ್ರೆ ಟ್ರೈಬಲ್ ಗ್ರೂಪ್ಸ್ ಅಲ್ಲೇ ತುಂಬಾ ಹಳೆಯದಾಗಿರುವಂತಹ ಅಥವಾ ತುಂಬಾ ಬ್ಯಾಕ್ವರ್ಡ್ಸ್ ಆಗಿರುವಂತಹ ಒಂದು ಕಮಿಟಿ ಅಂದ್ರೆ ಅದು PTG ಅಂತ ಮಾಡ್ತಾರೆ. ಅದೇನ್ ಮಾಡ್ತಾರೆ ಆಮೇಲೆ 2006ರಲ್ಲಿ PVTG ಅಂತ ಹೆಸರು ಕೊಡ್ತಾರೆ. ಓಕೆನಾ. ನೋಡಿ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಎಷ್ಟು ಅಂದ್ರೆ 705 ST ಕಾಸ್ಟ್ಗಳು ಬರುತ್ತೆ. ST ಜನಾಂಗಗಳಿದೆ ಅಂದ್ರೆ ST ಬುಡಕಟ್ಟುಗಳಿದ್ದಾರೆ. ಅದರಲ್ಲಿ ಇವ್ರು ಎಷ್ಟು ಅಂದ್ರೆ 75 ಟ್ರೈಬ್ಸ್ ಅಂದ್ರೆ PVTG ಅಂತ ಐಡೆಂಟಿಫೈ ಮಾಡಿದ್ದಾರೆ. ಓಕೆನಾ. ಇವ್ರು ಏನಂದ್ರೆ ಮೇಜರ್ ಆಗಿ ಯಾರು ಅಂದ್ರೆ ಜನಸಂಖ್ಯೆ ಪ್ರದೇಶದಲ್ಲಿ ಇರ್ತಾರೆ, ಗುಡ್ಡಗಳಲ್ಲಿ ಇರ್ತಾ ಹೋಗ್ತಾರೆ, ಇವ್ರಿಗೆ ಎಜುಕೇಶನ್ ಗೊತ್ತಿರಲ್ಲ, ಹೌದಾ. ಸುಮಾರು ಇವ್ರಿಗೆ ಯಾವುದೇ ರೀತಿಯ ಒಂದು ಲಿಖಿತ ಭಾಷೆಗಳಿರಂಗಿಲ್ಲ, ಅದೆಲ್ಲ ಕೂಡ ಇರುತ್ತೆ. ಅವ್ರನ್ನ PVTG ಅಂತ ಕರಿತಾ ಹೋಗ್ತಾರೆ. ಅತಿ ಹೆಚ್ಚು ಇಲ್ಲಿ ಇರ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಬಂದಾಗ ಒಡಿಶಾ ಇದಾರಲ್ಲ ಇಲ್ಲಿ ಅಂದ್ರೆ ಅತಿ ಹೆಚ್ಚು ಈ ಒಂದು PVTG ಜನಸಂಖ್ಯೆ ಕಂಡು ಬರ್ತಾ ಹೋಗ್ತಾರೆ ನಮಗೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಎರಡು ಕಮ್ಯುನಿಟಿಗಳಿಗೆ ಎರಡು ಬುಡಕಟ್ಟಿಗೆ ಏನಂದ್ರೆ ಆಕ್ಚುಲಿ PVTG ಕೊಟ್ಟಿದ್ದಾರೆ ಸ್ಟೇಟಸ್. ಯಾವುದೊಂದು ಜೇನು ಕುರುಬ ಇನ್ನೊಂದು ಕೊರಗರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಡ್ ತಗೋಣ. ವೆರಿ ಅಗೇನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 267 ಕ್ವೆಶ್ಚನ್. ಧರ್ತಿ ಹಬ್ಬವು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಧರ್ತಿ ಹಬ್ಬ ಅಥವಾ ಧರ್ತಿ ಫೆಸ್ಟಿವಲ್ ಅಂತ ಕೇಳ್ತಾರೆ. ಇದು ಕೂಡ ಏನಾದ್ರು ವಿಶೇಷವಾಗಿ ಬುಡಕಟ್ಟುಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಫೆಸ್ಟಿವಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಟ್ರೈಬ್ಸ್ ವೆಲ್ಫೇರ್ ಸಂಬಂಧಪಟ್ಟಂತ ಸ್ಕೀಮ್ ಒಂದು ಹಬ್ಬ ಅಂತ ಕರೀತಾರೆ. ನೋಡಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ನಾವು ಏನು ನವೆಂಬರ್ 15 ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ದಿನವನ್ನ ಜನಜಾತಿಯ ಗೌರವ ದಿವಸ ಅಂತ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಆ ದಿನ ಅಂದ್ರೆ ಆಕ್ಚುಲಿ ಏನು ಈ ಭಗವಾನ್ ಬಿರ್ಸಾ ಮುಂಡಾ ಗೊತ್ತಲ್ವಾ, ಟ್ರೈಬಲ್ ಸಂತಾಲಿ ಟ್ರೈಬ್ಸ್ ಒಬ್ಬ ಮುಖಂಡ ಆಗಿರ್ತಾನೆ. ಯಾರು ಮುಂಡಾ ಟ್ರೈಬ್ ನ ಭಗವಾನ್ ಬಿರ್ಸಾ ಮುಂಡಾ ಇದಾರಲ್ಲ ಇವ್ರು ಏನಂದ್ರೆ ಆಕ್ಚುಲಿ ಒಂದು ಏನಂದ್ರೆ ನೆನಪಿಗೋಸ್ಕರ ಏನ್ ಮಾಡ್ತಾರೆ ಆಕ್ಚುಲಿ ನವೆಂಬರ್ 15 ಧರ್ತಿ ಹಬ್ಬ ಅಂತ ಆಚರಿಸ್ತಾರೆ. ದಟ್ ಇಸ್ ಕಾಲ್ಡ್ ದ ಜನಜಾತಿಯ ಗೌರವ ದಿವಸ ಅಂತ ಆಚರಿಸ್ತಾರೆ. ಯಾವಾಗ ನವೆಂಬರ್ 15ಕ್ಕೆ. ಸೊ ಹಾಗಾಗಿ ಇವರೊಬ್ಬ ಬುಡಕಟ್ಟು ಲೀಡರ್ ಆಗಿರ್ತಾರೆ. ನೋಡ್ತಾ ಹೋಗೋಣ. ಮೆನ್ಷನ್ ಮಾಡ್ತಾ ಹೋಗ್ತಾರೆ ಧರ್ತಿ ಹಬ್ಬ ಅಂತ ಕರೀತಾರೆ. ಇದೇನಂದ್ರೆ ಅಗೇನ್ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನ ಅಂತ ಕರೀತಾರೆ. ಹೌದಾ. ಇದನ್ನ ಯಾರು ಮಾಡಿದರೆ ಮಿನಿಸ್ಟ್ರಿ ಆಫ್ ಟ್ರೈಬ್ಸ್ ಅಥವಾ ಕೇಂದ್ರಗಳ ಬುಡಕಟ್ಟು ಸಚಿವಾಲಯ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಅಗೇನ್ ಬುಡಕಟ್ಟು ಬಹುಸಂಖ್ಯೆ ತಳಿಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅವ್ರಿಗೆ ಎಲೆಕ್ಟ್ರಿಸಿಟಿ ಕೊಡುವಂಥದ್ದು, ಸ್ಕೂಲ್ ಕಟ್ಟುವಂಥದ್ದು, ಅಂಗನವಾಡಿ ಕಟ್ಟುವಂಥದ್ದು ಓಕೆನಾ ಸಾರಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಕೊಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 268 ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ರಸ್ತೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಇದೆ ಅಂತ ಕೇಳ್ತಾರೆ. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ರೋಡ್ ಅಥವಾ ಟೈಪ್ ಆಫ್ ರೋಡ್ ಇಸ್ ಮೋರ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಸೊ ಅಬ್ವಿಯಸ್ ನಿಮ್ಗೆ ಗೊತ್ತಿರೋಂತ ಹೇಳಿದ್ರೆ ಏನು ಗ್ರಾಮೀಣ ರಸ್ತೆಗಳು ಅಥವಾ ರೂರಲ್ ರೋಡ್ಸ್ ಇದೆಯಲ್ಲ ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾವುದು ರೂರಲ್ ರೋಡ್ಸ್ ಅಥವಾ ಗ್ರಾಮೀಣ ರಸ್ತೆಗಳು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ದರ್ ಇಸ್ ಅ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ರೋಡ್ಸ್ ಬಂದು ಬರುತ್ತೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಹೈವೇಸ್ ಕಂಡು ಬರುತ್ತಲ್ವಾ, ಅದೇ ರೀತಿ ರಾಜ್ಯ ಹೆದ್ದಾರಿಗಳು ಸ್ಟೇಟ್ ಹೈವೇಸ್ ಕಂಡು ಬರ್ತವೆ, ಅದೇ ರೀತಿ ಜಿಲ್ಲಾ ಮುಖ್ಯ ರಸ್ತೆಗಳು ಅಂತ ಕರೀತಾರೆ. ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ರೋಡ್ಸ್ ಅಂತ ಬರ್ತಾ ಹೋಗ್ತೀವಿ ನಾವು ಅಥವಾ ಪ್ರಮುಖ ರೋಡ್ಗಳು ಅಂತ ಕರೀತಾರೆ. ಆಮೇಲೆ ಮುನ್ಸಿಪಲ್ ರೋಡ್ಸ್ ಅಂತ ಕರಿತೀವಿ, ಆಮೇಲೆ ರೂರಲ್ ರೋಡ್ಸ್ ಅಂತ ಕರೀತಾರೆ. ಅದ್ರಲ್ಲಿ ಎಷ್ಟು ನೋಡಿ. ಸೊ 1,98,496 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಆಗಿದೆ ಗ್ರಾಮೀಣ ರಸ್ತೆಗಳಿದೆ ಅಂತ ಹೇಳ್ಬೋದು. ಸೊ ಟಾಪ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಮುನ್ಸಿಪಲ್ ರಸ್ತೆಗಳು, ಥರ್ಡ್ ಪೊಸಿಷನ್ ಅಲ್ಲಿ ಸೊ ಜಿಲ್ಲಾ ಮುಖ್ಯ ರಸ್ತೆಗಳು, ಫೋರ್ತ್ ಪೊಸಿಷನ್ ಅಲ್ಲಿ ಸ್ಟೇಟ್, ಆಮೇಲೆ ನ್ಯಾಷನಲ್ ಬಂದು ಲಾಸ್ಟ್ ಇರುವಂತಾಗಿದೆ. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ರೂರಲ್ ರೋಡ್ಸ್ ಅಂತ. ನೆಕ್ಸ್ಟ್ ನೋಡ್ ತಗೋಣ. 269 ಪ್ರಶ್ನೆ. ಗ್ರಾಮೀಣ ರಸ್ತೆಗಳ ಸಮುದಾಯಗಳನ್ನ ಯಾವ ಯೋಜನೆಗಳು ಸಂಪರ್ಕ ಹೊಂದಿಸ್ತವೆ ಅಂತ ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಓದಿಸ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಆರ್ ರಿಲೇಟೆಡ್ ಟು ದ ರೂರಲ್ ರೋಡ್ಸ್ ಅಂತ ಕರೀತಾರೆ. ಓಕೆನಾ. ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಯಾವ ಸ್ಕೀಮ್ಗಳ ಮುಖಾಂತರ ರೋಡ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ನಮ್ಮ ರಸ್ತೆ ನಮ್ಮ ಗ್ರಾಮ ಆಗಿರ್ಬೋದು, ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಆಗಿರ್ಬೋದು. ಎಲ್ಲ ಆಕ್ಚುಲಿ ಏನ್ ಮಾಡ್ತವೆ ಹಳ್ಳಿಗಳಿಗೆ ರೋಡ್ ಕಟ್ಟಾಕಿರುವಂತ ಸ್ಕೀಮ್ಗಳಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ
ಮೇಲ್ನೆ ಅಲ್ಲ ಅಥವಾ ಆಲ್ ಆಫ್ ದಿ ಅಬೋ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ನೋಡಿ ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಗ್ರಾಮೀಣ ರಸ್ತೆಗಳು ಬಂದಾಗ ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟಂದ್ರೆ ನೋಡಿ ಸುಮಾರು ಎಷ್ಟಂದ್ರೆ 1,98,496 ಕಿಲೋಮೀಟರ್ ಆಗಿದೆ. ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ರಸ್ತೆಗಳು ಕಂಡು ಬರ್ತಾ ಹೋಗ್ತವೆ. ಓಕೆನಾ, ಅವುಗಳ ಹಲವಾರು ಸ್ಕೀಮ್ಗಳ ಮುಖಾಂತರ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಬಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ರೋಡ್ಗಳು ಕಟ್ತಾ ಹೋಗ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಮುಖಾಂತರ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಮುಖಾಂತರ ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಬಂದ್ರೆ ನೋಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯಲ್ಲ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕೇಳ್ಬೋದು. ಇದು ಸೆಂಟ್ರಲ್ ಸ್ಕೀಮ್ ಆಗಿದೆ. ನೋಡಿ ಅಂದ್ರೆ ಇದು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ 500 ಅದಕ್ಕಿಂತ ಜನ ಇರೋ ಸಂಖ್ಯೆ ಇರುವಂತಹ ಪ್ರದೇಶ ಇರುತ್ತೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ಅಂದ್ರೆ ಸರ್ವ ಋತು ಅಂದ್ರೆ ಎಲ್ಲಾ ಕಾಲದಲ್ಲಿ, ಅದು ಬೇಸಿಗೆ ಆಗಿರ್ಬೋದು ಮಳೆಗಾಲ ಎಲ್ಲಾ ಕಾಲದಲ್ಲಿ ಕೂಡ ಚೆನ್ನಾಗಿರುವಂತ ಏನ್ ಮಾಡ್ತಾರೆ ರೋಡ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಅದು ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಯೋಜನೆ ಕೂಡ ಮುಖ್ಯಮಂತ್ರಿ ಫಂಡ್ ಅಲ್ಲಿ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಗೋಣ 270ನೇ ಪ್ರಶ್ನೆ. ಒಂದು ದೇಶ ಒಂದು ಕಾರ್ಡ್ ಯೋಜನೆ ಅಥವಾ ಒನ್ ನೇಷನ್ ಒನ್ ಕಾರ್ಡ್ ಸ್ಕೀಮ್ ಅಂತ ಕರೀತಾರೆ. ಜಾರಿಗೆ ತಂದಿರುವ ರಾಜ್ಯಗಳ ಪೈಕಿ ದೇಶದಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿದ್ರೆ ಅದು ಒನ್ ಕಂಟ್ರಿ ಅಥವಾ ಒನ್ ನೇಷನ್ ಒನ್ ಕಾರ್ಡ್ ಸ್ಕೀಮ್ ಅಂತ ಮಾಡಿದ್ದಾರೆ. ಹೌದಾ, ಸೊ ಅದರಲ್ಲಿ ಅಂದ್ರೆ ನಮ್ಮ ರಾಜ್ಯಕ್ಕೆ ಎಷ್ಟನೇ ಸ್ಥಾನ ಅಂತಂದ್ರೆ ನಮ್ಮ ರಾಜ್ಯ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅಲ್ಲಿ 4th ಪ್ಲೇಸ್ ಅಲ್ಲಿ ಇದೆ. ನಮ್ಮ ರಾಜ್ಯ ಎಷ್ಟೇ ಸ್ಥಾನದಲ್ಲಿ ಇದೆ, 4ನೇ ಸ್ಥಾನದಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ, ಒಂದು ದೇಶ ಒಂದು ಕಾರ್ಡ್ ಯೋಜನೆ ಮಾಡಿದ್ದಾರೆ. ಓಕೆನಾ, ಇದು ವಿಶೇಷವಾಗಿ ಅಂದ್ರೆ ಸಾರಿಗೆಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರೀತಾರೆ. ಇದರಲ್ಲಿ ನಮ್ಮ ರಾಜ್ಯ ಏನಂದ್ರೆ ಆಕ್ಚುಲಿ ಏನಾಗಿದೆ 4ನೇ ಸ್ಥಾನದಲ್ಲಿದೆ. ಏನ್ ಮಾಡ್ತಾರೆ ಸಿಂಪಲ್ ಆಗಿ ಈ ಒಂದು ಯೋಜನೆ ಮುಖಾಂತರ ಒಂದು ಕಾರ್ಡ್ ಕೊಡ್ತಾರೆ, ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ನೀವು ಬಸ್ಸಲ್ಲಿ ಹೋಗ್ಬೋದು, ಮೆಟ್ರೋದಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಎಲ್ಲ ಕಡೆ ಜರ್ನಿ ಮಾಡಕ್ಕೆ ಅಂದ್ರೆ ಒನ್ ಕಾರ್ಡ್ ಫಾರ್ ದಿ ಆಲ್ ದ ಇನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ನಾವು. ಓಕೆನಾ, ಅದನ್ನ ನಾವು ಒನ್ ನೇಷನ್ ಒನ್ ಕಾರ್ಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದರಲ್ಲಿ ನಮ್ಮ ರಾಜ್ಯ ಏನಂದ್ರೆ ಆಕ್ಚುಲಿ 4ನೇ ಸ್ಥಾನದಲ್ಲಿ ಇರುವಂತಾಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ 271 ಕ್ವಶನ್. ಸ್ಕ್ರಾಪಿಂಗ್ ನೀತಿ ಪರಿಚಯಿಸಲಾದ ವರ್ಷ ಅಂತ ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ದ ಸ್ಕ್ರಾಪಿಂಗ್ ಪಾಲಿಸಿ ಇಂಟ್ರೊಡ್ಯೂಸ್ ಇನ್ ದ ಇಯರ್ ಆಫ್ ಅಂತ ಕೇಳ್ತಾರೆ. ಈ ಒಂದು ಸ್ಕ್ರಾಪಿಂಗ್ ಪಾಲಿಸಿ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಅಂದ್ರೆ 2022ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ ಅಥವಾ ಪಾಲಿಸಿಯನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 2022 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ಕ್ರಾಪಿಂಗ್ ಪಾಲಿಸಿ 2022 ಅಂತ ಕರೀತಾರೆ. ಏನ್ ಹಿಂಗಂದ್ರೆ ನೋಡಿ ಸ್ಕ್ರಾಪ್ ಅಂದ್ರೆ ನಾವು ಹಳೆಯದನ್ನ ಇದು ಸ್ಕ್ರಾಪ್ ಮಾಡೋದಲ್ವಾ. ರಾಜ್ಯದಲ್ಲಿ ಹಳೆಯ ವಾಹನಗಳನ್ನ ನಾಶಪಡಿಸಿ ಸಂಬಂಧ ಸಾರ್ವಜನಿಕರು ತಮ್ಮ ಹಳೆಯ ಅನರ್ಹ ವಾಹನಗಳನ್ನ ಸ್ವಯಂಪ್ರೇರಿತವಾಗಿ ಸ್ಕ್ರಾಪ್ ಮಾಡಕ್ಕೆ ಅಂದ್ರೆ ಈ ಒಂದು ಸ್ಕೀಮ್ ಒಂದು ಪಾಲಿಸಿ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಯಾರೆಲ್ಲ ಅದನ್ನ ನಾಶಪಡಿಸಿದವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಒಂದು COD ಅಂತ ಕರೀತಾರೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಪ್ರಮಾಣ ಕೊಡ್ತಾ ಹೋಗ್ತಾರೆ. ಇದನ್ನ 2022ರಲ್ಲಿ ಏನ್ ಮಾಡಿದ್ದಾರೆ ಆಕ್ಚುಲಿ ಲಾಂಚ್ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ದ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಕರೀತಾರೆ. ಹಾಗಾದ್ರೆ ಏನ್ ಕಂಡೀಷನ್ಸ್ ಅಂತ ನೋಡಿ ಆಕ್ಚುಲಿ ಯಾವ ತರ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಯಾವೆಲ್ಲ ಒಂದು ವಾಹನಗಳು 15 ವರ್ಷಕ್ಕಿಂತ ಜಾಸ್ತಿ ಅಂದ್ರೆ ವೆಹಿಕಲ್ ಯೂಸ್ ಮಾಡ್ತಿರ್ತಾರೆ ಅವುಗಳಿಗೆ ಏನಂದ್ರೆ ಆಕ್ಚುಲಿ ಸ್ಕ್ರಾಪ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕೀಮ್ ಪಾಲಿಸಿಯಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಅಂದ್ರೆ 15 ವರ್ಷ ಮೀರಿದ ಎಲ್ಲಾ ಸರ್ಕಾರಿ ವಾಹನಗಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಅವುಗಳನ್ನ ನಾಶ ಮಾಡಿ ಏನ್ ಮಾಡ್ತಾರೆ, ಬಿಕಾಸ್ ಯಾಕಂದ್ರೆ ಅದರಿಂದ ಏನಾಗುತ್ತೆ ನಮಗೆ ಸಾಕಷ್ಟು ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ, ರೋಡ್ಗಳು ಕೆಟ್ಟು ಹೋಗ್ತಾವಲ್ವಾ, ಅದಕ್ಕೆ ಏನಂದ್ರೆ ಆಕ್ಚುಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಅವಳನ್ನ ಸ್ಕ್ರಾಪ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ನೋಡಿ ಏನು ಈ ಗ್ರೀನ್ ಗ್ಲೋಬಲ್ ವರ್ಲ್ಡ್ ಅಂತ ಏನಂದ್ರೆ ಒಂದು ಮಾಡ್ತಾ ಹೋಗ್ತಲ್ಲ, ಇದರಿಂದ ಏನಾದ್ರೆ ಆಕ್ಚುಲಿ ನಮಗೆ ಈ ತರ ವಾಹನಗಳು ಏನಾಗುತ್ತೆ ಸಾಕಷ್ಟು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ಏನ್ ಮಾಡಿದ್ರೆ ಆಕ್ಚುಲಿ ಒಂದು ಈ ಕಾರಣಕ್ಕೆ ಮಾಡ್ತಾರೆ. ಇದಕ್ಕೆ ಅಂದ್ರೆ ಅವಾರ್ಡ್ ಕೂಡ ಸಿಕ್ಕಿದೆ. ಏನಂತ ನೋಡಿ ಆಕ್ಚುಲಿ ದೇಶದಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ಮತ್ತು ಕಾರುಗಳ ನೋಂದಣಿ ವಿಭಾಗದಲ್ಲಿ ಬೆಳ್ಳಿ ಪದಕ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. 2022ರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಸ್ಕ್ರಾಪಿಂಗ್ ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ 270ನೇ ಪ್ರಶ್ನೆ. ಸಾರಿಗೆ ಕಚೇರಿಗಳಲ್ಲಿ ಚಾಲನಾ ಅನುಜ್ಞಾನ ಪತ್ರ ಅಂತ ಕರೀತಾರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಸೇವೆಗಳಿಗಾಗಿ ಕೇಂದ್ರ ಸರ್ಕಾರವು ಅಭಿವೃದ್ಧಿಪಡಿಸಿರುವಂತಹ ವೆಬ್ ಆಧಾರಿತ ಆನ್ಲೈನ್ ಸಾಫ್ಟ್ವೇರ್ ತಂತ್ರಾಂಶ ಅಂತ ಕೇಳ್ತಾರೆ. ನೋಡಿ ಏನಂದ್ರೆ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡೋದು ಆಕ್ಚುಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಒಂದು ಏನ್ ಮಾಡಿದ್ರೆ ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ್ದಂತ ಕೇಳ್ತಾರೆ, ಅದು ಬಂದು ಯಾವ್ದಾದ್ರೆ ಏನು ಸಾರಥಿ 4 ತಂತ್ರಾಂಶ ಅಥವಾ ಸಾರಥಿ 4 ಸಾಫ್ಟ್ವೇರ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡೋದು ಆಕ್ಚುಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಸಾರಿಗೆ ಕಚೇರಿಯಲ್ಲಿ ಆಕ್ಚುಲಿ ನೀವು ಮಾಡೋದು ಮನೆಯಲ್ಲಿ ಕೂತ್ಕೊಂಡಲ್ಲೇ ಸಾರಥಿ 4 ತಂತ್ರಾಂಶ ಮುಖಾಂತರ ನೋಡೋದು ಆಕ್ಚುಲಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಅನುಜ್ಞಾನ ಪತ್ರವನ್ನು ಪಡಿಬಹುದು. ಅದೇ ರೀತಿ ಮನೆಯಲ್ಲಿ ಕೂತ್ಕೊಂಡು ನೋಡೋದು ಆಕ್ಚುಲಿ ವಾಹನ 4 ತಂತ್ರಾಂಶ ಮಾಡಿದ್ದಾರೆ, ಅದರ ಮುಖಾಂತರ ವಾಹನ ನೋಂದಣಿ ಪ್ರಮಾಣ ಪತ್ರವನ್ನು ಕೂಡ ಏನ್ ಮಾಡೋದು ನೀವು ಆನ್ಲೈನ್ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಹೋಗಂದ್ರೆ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ.
ಓಕೆನಾ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ 273 ಪ್ರಶ್ನೆ, ಕ್ವಶನ್ ನಂಬರ್ 273. ದ ಫುಲ್ ಫಾರ್ಮ್ ಆಫ್ ದಿ HSRP ಅಂತ ಕೇಳ್ತಾರೆ ನೋಡಿ. ಇದು ಆಕ್ಚುಲಿ ನಮಗೆ ಯಾವುದೊಂದು ಎಕ್ಸಾಮ್ ರಿಪೀಟ್ ಆಗಿದೆ ಪ್ರಶ್ನೆ ಗೊತ್ತಿರಬೇಕು ನಿಮಗೆ. ಲಾಸ್ಟ್ ಇಯರ್ ಅಲ್ಲಿ ಯಾವುದೋ ಐ ಥಿಂಕ್ FD ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಕ್ವಶನ್ ಗೊತ್ತಿರಬೇಕು ನಿಮಗೆ. ನೋಡಿ HSR ಫುಲ್ ಫಾರ್ಮ್ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರೀತಾರೆ. ಓಕೆನಾ. ವೆಹಿಕಲ್ ಗೊತ್ತಲ್ವ ಏನು ಮಾಡ್ತಾರೆ, ರಿಜಿಸ್ಟ್ರೇಷನ್ ಪ್ಲೇಟ್ ಕೊಡ್ತಾರಲ್ವ, ಹಾಗಾಗಿ ಅಂದ್ರೆ HSRP ಅಂತಂದ್ರೆ ಸೊ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಅದು ಕನ್ನಡದಲ್ಲಿ ಅತಿ ಸುರಕ್ಷಿತ ನೋಂದಣಿ ಫಲಕ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದು, ರೈಟ್. ಇದೇನ್ ಮಾಡಿದ್ರೆ ಅಂದ್ರೆ 1 ಏಪ್ರಿಲ್ 2019 ಮೊದಲು ಏನಂದ್ರೆ ನೋಂದಾಯಿಸಲ್ಪಟ್ಟಂತ ಎಲ್ಲ ವಾಹನಗಳು ಆಕ್ಚುಲಿ ಈ ಒಂದು HSRP ಏನಂದ್ರೆ ಆಕ್ಚುಲಿ ಪ್ಲೇಟ್ ಅನ್ನ ಅಳವಡಿಸಬೇಕು ಕಡ್ಡಾಯ ಮಾಡಿದ್ದಾರೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 274ರ ಪ್ರಶ್ನೆ. ಕರ್ನಾಟಕದ ಶಕ್ತಿ ಯೋಜನೆ ಗೊತ್ತಲ್ವ, ಶಕ್ತಿ ಯೋಜನೆ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಶಕ್ತಿ ಯೋಜನಾ ಸ್ಕೀಮ್ ಅಂತ ಕರೀತಾರೆ. ಗೊತ್ತಲ್ವ ಏನ್ ಮಾಡ್ತಾರೆ, ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರವೇಶ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ ಅಂದ್ರೆ ನಾವು ಅದನ್ನ ಶಕ್ತಿ ಯೋಜನೆ ಅಂತ ಕರೀತಾರೆ. ನೋಡ್ತಗೋಣ, ಈ ಯೋಜನೆಯು ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಒದಗಿಸ್ತಂದು ಕೊಟ್ಟರೆ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ನೋಡ್ತಗೋಣ, ಈ ಯೋಜನೆಯಲ್ಲಿ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಅನ್ವಯಿಸುತ್ತೆ, ಹೌದಲ್ವಾ. ಎಸ್, ಯಾರೆಲ್ಲ ಕನ್ನಡದಲ್ಲಿ ರೆಸಿಡೆಂಟ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಇದು ಕೂಡ ಸರಿಯಾಗತ್ತೆ. ಅದೇ ರೀತಿ ತಾಂತ್ರಿಕ ಸಮಸ್ಯೆ ಸಂದರ್ಭದಲ್ಲಿ, ಹೌದಾ, ಏನಾದ್ರು ಕೂಡ ಟಿಕೆಟ್ ಕೊಡುವಂತ ಮಷಿನ್ಸ್ ಏನಾದ್ರು ಕೆಟ್ಟವ್ರು ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಒಂದು ಗುಲಾಬಿ ಪಿಂಕ್ ಟಿಕೆಟ್ ಕೊಡ್ತಾರೆ, ಓಕೆನಾ. ಸೊ ಅದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ತೃತೀಯ ಲಿಂಗ ಜನರಿಗೆ ಈ ಯೋಜನೆ ಪ್ರಯೋಜನ ಸಿಗ್ತದೆ ಅಂತ ಕೊಟ್ಟರೆ ಇಲ್ಲ. ಆಕ್ಚುಲಿ ಏನಂದ್ರೆ ಈ ಒಂದು ಥರ್ಡ್ ಜೆಂಡರ್ ಇದಲ್ಲ ಅವ್ರಿಗೆ ಏನಾಗುತ್ತೆ ಆಕ್ಚುಲಿ ಈ ಒಂದು ಶಕ್ತಿ ಯೋಜನೆ ಅಪ್ಲೈ ಆಗುತ್ತೆ. ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಡಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಹೌದಾ. ಏನು ಈ ಥರ್ಡ್ ಜೆಂಡರ್ಸ್ ಅವ್ರಿಗೆ ಏನಂದ್ರೆ ಅವ್ರಿಗೆ ಕೂಡ ಏನಾಗುತ್ತೆ ಆಕ್ಚುಲಿ ಶಕ್ತಿ ಯೋಜನೆ ಅಂದ್ರೆ ಫ್ರೀ ಟ್ರಾವೆಲ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ನಾವು ಇಲ್ಲಿ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಸರಿಯಾಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಶಕ್ತಿ ಯೋಜನೆ ಇದು ಕೂಡ ಒಂದು ಪಂಚ ಗ್ಯಾರಂಟಿ ಒಂದು ಸ್ಕೀಮ್ ಆಗಿದೆ. ಇಲ್ಲಿ ಏನ್ ಮಾಡ್ತಾರೆ, ಮಹಿಳಾ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡೋದು ಅಂದ್ರೆ ನಾವು ಶಕ್ತಿ ಯೋಜನೆ ಅಂತ ಕರೀತಾರೆ, ಹೌದಲ್ವಾ. ಏನಾಗಿರ್ಬೇಕು ಅವರು ರಾಜ್ಯದ ನಿವಾಸಿಯಾಗಿರ್ಬೇಕು, ರೈಟ್. ಅದ್ರಲ್ಲಿ ಯಾರು ಬರ್ತಾರೆ, ಸೊ ಮಹಿಳೆಯರು ಬರ್ತಾರೆ, ಗರ್ಲ್ಸ್ ಅಂದ್ರೆ ಗರ್ಲ್ಸ್ ಸ್ಟೂಡೆಂಟ್ ಬರ್ತಾರೆ, ಆಮೇಲೆ ಲಿಂಗ ಅಲ್ಪಸಂಖ್ಯಾತರು ಕೂಡ ಬರ್ತಾ ಹೋಗ್ತಾರೆ, ಓಕೆನಾ. ಗೊತ್ತಿರ್ಬೇಕಾಗುತ್ತೆ ನಿಮಗೆ, ರೈಟ್. ಎಸ್, ಸೊ ಹಾಗಾಗಿ ನಮಗೆ ಆಪ್ಷನ್ ಆಗುತ್ತೆ ಡಿ ತಪ್ಪಾಗುತ್ತೆ. ಹಾಗಾಗಿ ಸರಿ ಉತ್ತರ ಒಂದು ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ರೈಟ್. ನೋಡ್ತಗೋಣ ನೋಡಿ, ಇನ್ನು ಯಾವ ನಮ್ಗೆ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ 4 ಏನಂದ್ರೆ ಸಾರಿಗೆ ಸಂಸ್ಥೆಗಳಿದೆ, ಹೌದಾ. ಸೊ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಇದೆ, BMTC ಇದೆ, ಆಮೇಲೆ ನಾರ್ತ್ ವೆಸ್ಟ್ ಇದೆ, ಆಮೇಲೆ ಕಲ್ಯಾಣ ಕರ್ನಾಟಕ ಇದೆ. ಅದ್ರಲ್ಲಿ ಹೈಯೆಸ್ಟ್ ಯಾವ್ದ್ರಲ್ಲಿ ನೋಡಿದ್ರೆ ನೋಡಿ ಗೊತ್ತಿರಬೇಕಾಗುತ್ತೆ ನೋಡಿ. ಹೈಯೆಸ್ಟ್ ಬಂದು BMTC ಇದೆಯಲ್ಲ, ಅಲ್ಲಿ ಹೈಯೆಸ್ಟ್ ಜಾಸ್ತಿ ಅಂದ್ರೆ ಟ್ರಾವೆಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು, ಗೊತ್ತಿರಬೇಕಾಗುತ್ತೆ, ರೈಟ್. ಹೈಯೆಸ್ಟ್ ಅಂದ್ರೆ BMTC. ಸೆಕೆಂಡ್ ಬಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಆಗಿದೆ. ಥರ್ಡ್ ಅಲ್ಲಿ ವಾಯು ಕರ್ನಾಟಕ ಇದೆ, ಆಮೇಲೆ ಫೋರ್ತ್ ಅಲ್ಲಿ ಕಲ್ಯಾಣ ಕರ್ನಾಟಕ ಇದೆ, ಗೊತ್ತಿರಬೇಕಾಗುತ್ತೆ, ರೈಟ್. ಅದೇ ರೀತಿ ನೋಡಿ ಆಕ್ಚುಲಿ ನೆಕ್ಸ್ಟ್ ನೋಡ್ತಗೋಣ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಸೊ ಡಿ ತಪ್ಪಾದ ಹೇಳಿಕೆ ಆಗುತ್ತೆ, ಸರಿಯಾದ ಉತ್ತರ ಆಗುತ್ತೆ, ರೈಟ್. ನೆಕ್ಸ್ಟ್ ನೋಡ್ತಗೋಣ 275 ಕ್ವಶನ್ ನಂಬರ್. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅಥವಾ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಕೆಳಗಿನ ಯಾರಿಗೆ ಉಚಿತ ಪಾಸ್ ಅನ್ನು ಒದಗಿಸ್ತಂದು ಕೊಟ್ಟಿದ್ದಾರೆ. ದ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಿಲ್ ಪ್ರೊವೈಡ್ ದ ಫ್ರೀ ಪಾಸ್ ಅಂತ ಕೇಳ್ತಾರೆ, ಹೌದಾ. ಯಾರೆಲ್ಲ ಅರ್ಜುನ ಪ್ರಶಸ್ತಿ ಪಡೆದಿರ್ತಾರೆ, ಅದೇ ರೀತಿ ಯಾರೆಲ್ಲ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪಡೆದಿರ್ತಾರೆ, ಯಾರೆಲ್ಲ ಗೋದ ಸ್ವಾತಂತ್ರ್ಯ ಹೋರಾಟಗಾರರಿರ್ತಾರೆ ಅವ್ರಿಗೆ ಏನಂದ್ರೆ ಆಕ್ಚುಲಿ ಅವ್ರಿಗೆ ಏನ್ ಮಾಡ್ತಾರೆ ಫ್ರೀ ಆಗಿ ಸರ್ಕಾರಿ ಬಸ್ಗಳಲ್ಲಿ ಏನಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಫ್ರೀ ಪಾಸ್ ಕೊಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲೆಲ್ಲ ಕೂಡ ಸರಿಯಾಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ವಿದ್ಯಾರ್ಥಿಗಳಿಗೆ, ವಿಕಲಚೇತನರಿಗೆ, ಅಂಧರಿಗೆ, ಸ್ವತಂತ್ರ ಹೋರಾಟಗಾರರಿಗೆ, ಹಿರಿಯ ನಾಗರಿಕರಿಗೆ, ಒಲಿಂಪಿಯನ್ಗಳಿಗೆ, ಪ್ಯಾರಾ ಒಲಿಂಪಿಯನ್ಗಳಿಗೆ, ಅರ್ಜುನ ಪ್ರಶಸ್ತಿ ಪುರಸ್ಕೃತರಿಗೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪುರಸ್ಕೃತರಿಗೆ, ಮಾಜಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಫ್ರೀ ಪಾಸ್ ಕೊಡ್ತಾರೆ, ಯಾವುದು ಸರ್ಕಾರಿ ಬಸ್ಗಳಲ್ಲಿ, ಗೊತ್ತಿರ್ಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮತ್ತೇನಂದ್ರೆ ಆಕ್ಚುಲಿ ಒಂದು ಸ್ಕೀಮ್ ಮಾಡಿದ್ದಾರೆ ರೀಸೆಂಟ್ ಆಗಿ, ಯಾವುದು ದಿವ್ಯ ದರ್ಶನ ಅಂತ ಮಾಡಿದ್ದಾರೆ. ಎಲ್ಲಿ BMTC ಮಾಡಿದ್ದಾರೆ. ಏನಿದು ಬೆಂಗಳೂರಿನ ಪ್ರಮುಖ ಏನ್ ಮಾಡ್ತಾರೆ ಅಂದ್ರೆ ಐತಿಹಾಸಿಕ ಸ್ಥಾನಗಳನ್ನ ಏನ್ ಮಾಡ್ತಾರೆ ಆಕ್ಚುಲಿ ಸುಮಾರು 11 ದಿವ್ಯ ದರ್ಶನಗಳನ್ನ ಮಾಡ್ತಾ ಹೋಗ್ತಾರೆ. ಯಾವ್ದ್ರ ಮುಖಾಂತರ ಈ ಒಂದು ದಿವ್ಯ ದರ್ಶನ ಮುಖಾಂತರ ಮಾಡ್ತಾ ಹೋಗ್ತಾರೆ, ಅದು BMTC ಸಾರಿಗೆ ಸಂಸ್ಥೆಯಲ್ಲಿ. ಅದೇ ರೀತಿ ಇನ್ನೊಂದು ಏನ್ ಮಾಡಿದ್ರು ನೋಡಿ, ಘಾಟಿ ಇಶಾ ಫೌಂಡೇಶನ್ ಪ್ರವಾಸ ಅಂತ ಕೂಡ ಮಾಡಿದ್ದಾರೆ, ಇದು ಕೂಡ BMTC ಮಾಡ್ತಾ ಹೋಗ್ತಾರೆ, ಗೊತ್ತಿರ್ಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಇಲ್ಲಿ ನಮಗೆ ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ರೈಟ್. ಮತ್ತೆ ಇನ್ನೊಂದು ಸ್ಕೀಮ್ ಮಾಡಿದ್ರೆ ವಾಯುವಜ್ರ ಅಂತ ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್. ವಾಯುವಜ್ರ ಆಕ್ಚುಲಿ ಇದು ಎಲೆಕ್ಟ್ರಿಕ್ AC ಬಸ್ ಆಗಿದೆ. ಇದೇನ್ ಮಾಡುತ್ತೆ, ಸೊ ಕೆಂಪೇಗೌಡ ಏರ್ಪೋರ್ಟ್ಗೆ ರೀಚ್ ಮಾಡುತ್ತೆ. ನಿಮಗೆ ವಾಯುವಜ್ರ ಬಸ್ ಹತ್ತಿರ ನೀವು ಡೈರೆಕ್ಟ್ ಏನ್ ಮಾಡ್ತಾರೆ ಆಕ್ಚುಲಿ ಸೊ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನ್ ಮಾಡ್ತಾರೆ ಆಕ್ಚುಲಿ ರೀಚ್ ಆಗ್ತಾ ಹೋಗುತ್ತೆ.
ಅದೇ ರೀತಿ ಏನ್ ಮಾಡಿದ್ದಾರೆ ನೋಡಿ, ಸಾರಿಗೆ ಆಶಯಕರಣ ಯೋಜನೆ ಅಂತ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ಈ ಒಂದು BMTC ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಏನಂದ್ರೆ ಆಕ್ಚುಲಿ ಒಂದು ಏನಂತಾರೆ, ನೇತ್ರ ಚಿಕಿತ್ಸೆ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಸಾರಿಗೆ ಆಶಯಕರಣ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇವೆಲ್ಲ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಯಾರು ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ರೈಟ್. ನೋಡ್ತಾ ನೆಕ್ಸ್ಟ್ ಕ್ವಶನ್. ಮತ್ತೆ ಅದೇ ರೀತಿ ನೋಡಿ ಕೆಲವೊಂದೆಲ್ಲ ಸ್ಕೀಮ್ ಅವರಿಗೆಲ್ಲ ಅವಾರ್ಡ್ಸ್ ಕೊಟ್ಟಿದ್ದಾರೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ನೋಡಿ ಟೋಟಲ್ ಆಗಿ 7 ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವ್ದು ಪಾಯಿಂಜರಿಂಗ್ ಇನ್ ಗ್ರೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಜನರೇಷನ್ ಕಂಪ್ಯೂಟರ್ ಪ್ರಶಸ್ತಿ ಕನ್ವಿನ್ಸ್ ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಹವಾಮಾನ ಸ್ನೇಹಿ ಕಾರ್ಯ ಇದಕ್ಕೆ ಬ್ಲೂ ಗ್ರೀನ್ ಪ್ರಶಸ್ತಿ 2025 ಕೊಟ್ಟಿದ್ದಾರೆ. ಅದೇ ರೀತಿ BMTCಗೆ BBMPಗೆ ಅಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಪಾರ್ಟ್ನರ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಆನ್ಬೋರ್ಡ್ ತಂತ್ರಜ್ಞಾನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಂದ್ರೆ ಆಕ್ಚುಲಿ ಗ್ರೀನ್ ವರ್ಲ್ಡ್ ಮೂವ್ಮೆಂಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಎಲ್ಲ ಕೂಡ ಆಕ್ಚುಲಿ ನಮಗೆ ಈ BMTC ಸಂಬಂಧಪಟ್ಟಂತ ಪ್ರಶಸ್ತಿಗಳು. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 270ನೇ ಪ್ರಶ್ನೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗಳ ನಿರ್ಮಾಣ ಎಲ್ಲಿ ಆಗಿದೆ ಅಂತ ಕೇಳ್ತಾರೆ, ಅಥವಾ ಎಲ್ಲಿದೆ ಅಂತ ಕೇಳ್ತಾರೆ. ವೇರ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಅಂದ್ರೆ ಮೈಸೂರಲ್ಲಿ ಮಾಡಿದ್ದಾರೆ, ರಾಯಚೂರಲ್ಲಿ ಮಾಡಿದ್ದಾರೆ, ದಾವಣಗೆರೆ ಮಾಡಿದ್ದಾರೆ. ಆಗ ಏನಾಗುತ್ತೆ ಆಪ್ಷನ್ ಡಿ ಮೇಲೆಲ್ಲ ಕೂಡ ಸರಿ ಆಗುತ್ತೆ, ಅಥವಾ ಆಲ್ ಆಫ್ ದಿ ಅಬವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗಿ ಸರ್ವೇದಲ್ಲಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ಅಂತ ಕರೀತಾರೆ. ಏನ್ ಹೆಂಗಂದ್ರೆ ಈಗ ನೋಡಿ ನಮಗೆಲ್ಲ ಈಗ ಲಾರಿಗಳು ಟ್ರಕ್ ಇರ್ತಾವಲ್ವಾ, ಅವುಗಳಿಗೆ ಅಂದ್ರೆ ಒಂದು ಬಸ್ ಸ್ಟಾಪ್ ತರ ತಂಗುದಾಣ ಅವಕಾಶ ಕೊಡ್ತಾರೆ ಇದರಲ್ಲಿ. ಮತ್ತೆ ಅವ್ರುಗಳು ಏನ್ ಮಾಡೋದು, ಆ ಲಗೇಜ್ಗಳನ್ನ ಅಥವಾ ಲೋಡಿಂಗ್ಗಳನ್ನ ಅಲ್ಲಿ ಏಳಿಸಬಹುದು ಅಥವಾ ಇಳಿಸಬಹುದು, ಹೌದಾ. ಸರಕುಗಳನ್ನ ಏಳಿಸುವಂತ ವ್ಯವಸ್ಥೆ ಇರುತ್ತೆ. ಆಮೇಲೆ ಅಪಘಾತ ತಡೆಯಕ್ಕೆ ಸಾಧ್ಯ ಆಗುತ್ತೆ, ವಾಹನ ತಡೆಯಕ್ಕೆ ಸಾಧ್ಯ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಟ್ರಕ್ ಟರ್ಮಿನಲ್ಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಅಂಡರ್ ದ ಕಂಪನಿ ಆಕ್ಟ್ ಆಫ್ ದಿ 1956 ಅಲ್ಲಿ. ಪ್ರೆಸೆಂಟ್ ಆಗಿ ಬೆಂಗಳೂರಲ್ಲಿ, ಮೈಸೂರಲ್ಲಿ, ದಾವಣಗೆರೆಯಲ್ಲಿ ಆಕ್ಚುಲಿ ಮಾಡಿದ್ದಾರೆ. ಓಕೆನಾ. ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರದಲ್ಲಿ, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಾಡಿದ್ದಾರೆ, ಅಮರಾವತಿಯಲ್ಲಿ ಮಾಡಿದ್ದಾರೆ, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಂಚಟಗಿರಿಯಲ್ಲಿ ಮಾಡಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕ ತುಪ್ಪೂರಲ್ಲಿ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ರಾಯಚೂರು ಜಿಲ್ಲೆಯ ಯರಮರಸ್ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಟ್ರಕ್ ಟರ್ಮಿನಲ್ಸ್ ಅಂತ ಕರೀತಾರೆ. ಬಟ್ ದೇವರಾಜ್ ಅರಸ್ ಬಂದು 3 ಕಡೆ ಇದೆ, ಅಲ್ಲಿ ಬೆಂಗಳೂರು, ಮೈಸೂರು ಮತ್ತೆ ದಾವಣಗೆರೆಯಲ್ಲಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 277 ಪ್ರಶ್ನೆ ನಂಬರ್. ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಕರ್ನಾಟಕ 300 ಕಿಲೋಮೀಟರ್ಗಿಂತ ಕಡಿಮೆ ಕರಾವಳ ಪ್ರದೇಶ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲ, ಯಾಕಂದ್ರೆ ಏನಾಗಿದೆ ನಮ್ಮ ಕರ್ನಾಟಕ 320 ಕಿಲೋಮೀಟರ್ ಆಗಿದೆ. ಅಂದ್ರೆ ಆಕ್ಚುಲಿ ಒಂದು ಕೋಸ್ಟಲ್ ಏರಿಯಾನ ಪ್ರದೇಶ ಹೊಂದಿದೆ. ಎಷ್ಟು 300ಕ್ಕಿಂತ ಕಡಿಮೆ ಅಲ್ಲ, 300ಕ್ಕಿಂತ ಜಾಸ್ತಿ ಆಗಿದೆ. ಸೊ ಏನಾಗುತ್ತೆ ನಮಗೆ ಫಸ್ಟ್ ಹೇಳಿಕೆನೆ ತಪ್ಪಾಗುತ್ತೆ. ಹೌದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಪ್ರಮುಖ ಮತ್ತು 13 ಸಣ್ಣ ಬಂದರುಗಳ ಕನ್ನಡದಲ್ಲಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಸಿ ಬಂದು ಪ್ರಮುಖ ಬಂದರುಗಳನ್ನ ಕೇಂದ್ರ ಸರ್ಕಾರ ಮತ್ತು ಸಣ್ಣ ಬಂದರುಗಳನ್ನ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡುತ್ತೆ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಆಗಿದೆ. ಆಕ್ಚುಲಿಗಳನ್ನ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಥವಾ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ನಮಗೆ ಇಲ್ಲಿ ಏನಾಗುತ್ತೆ ಆಪ್ಷನ್ ಎ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ 320 ಕಿಲೋಮೀಟರ್ ಆಗಿದೆ, ಆಕ್ಚುಲಿ ಕೋಸ್ಟಲ್ ಏರಿಯಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಹೌದಾ. ನೋಡ್ತಾ ಹೋಗಿ ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟಂದ್ರೆ 320 ಕಿಲೋಮೀಟರ್ ಆಗಿದೆ. ಆಕ್ಚುಲಿ ಕರಾವಳಿ ತೀರ ಹೊಂದಿರುವಂತಹ ರಾಜ್ಯವಾಗಿದೆ. ಇಲ್ಲಿ ಒಂದು ಬೃಹತ್ ಅಂದ್ರೆ ಮೇಜರ್ ಪೋರ್ಟ್ ಯಾವುದು ಮಂಗಳೂರು ಪೋರ್ಟ್ ಇದೆ. ಇನ್ನು ಏನಂದ್ರೆ 13 ಕಿರು ಬಂದರುಗಳು ಅಂತ ಕರೀತಾರೆ, ಮೈನರ್ ಪೋರ್ಟ್ಸ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ ಮೇಜರ್ ಪೋರ್ಟ್ ಯಾರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸ್ಮಾಲ್ ಪೋರ್ಟ್ಗಳ ಮೈನರ್ ಪೋರ್ಟ್ ಯಾರು ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ನಿಯಂತ್ರಣ ಮಾಡ್ತಾ ಹೋಗುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೈನರ್ ಪೋರ್ಟ್ ಅಂದ್ರೆ ಯಾವ್ದು ನಮಗೆ ಬೆಳಕೇರಿ ಇದೆ, ತದ್ರಿ ಇದೆ, ಪಾವಿನ್ ಕುರುವ ಇದೆ, ಹೊನ್ನಾವರ್ ಇದೆ, ಮಂಕಿ ಇದೆ, ಭಟ್ಕಳ ಇದೆ, ಕುಂದಾಪುರ ಇದೆ, ಅಂಗರ್ಕಟ್ಟ ಇದೆ, ಮಾಲ್ಪೆ ಇದೆ, ಪಡುಬಿದ್ರಿ ಇದೆ, ಓಲ್ಡ್ ಮಂಗಳೂರು ಇದೆ. ಓಕೆನಾ. ಸೊ ಒಂದು ಮೇಜರ್ ಪೋರ್ಟ್ ಇದೆ ಯಾವುದು ಮಂಗಳೂರು ಪೋರ್ಟ್ ಆಗಿದೆ, ನ್ಯೂ ಮಂಗಳೂರು ಪೋರ್ಟ್ ಅಂತ ಕರೀತಾರೆ. ಇನ್ನು ಉಳಿದು 13 ಮೈನರ್ ಪೋರ್ಟ್ ಆಗಿದೆ. ಇಲ್ಲೆಲ್ಲ ಕೊಟ್ಟಿದ್ರೆ ಒಂದ್ಸಲ ನೋಡ್ಕೊಳ್ಳಿ ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 278 ಪ್ರಶ್ನೆ ಕ್ವಶನ್ ನಂಬರ್. ಕೇಣಿ ಬಂದರು ಮತ್ತು ಪವಿನಿ ಕುರ್ವೆ ಬಂದರುಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಈಗ ತಾನು ನೋಡಿದ್ರಲ್ವಾ ನಾವು. ದ ಕೆನಿ ಪೋರ್ಟ್ ಅಂಡ್ ಪಾವಿನ್ ಕುರ್ವೆ ಪೋರ್ಟ್ಸ್ ಸಿಟುಯೇಟೆಡ್ ಇನ್ ದ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ಅಂದ್ರೆ ಅದು ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಏನಾಗಿದೆ ಪೋರ್ಟ್ಸ್ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಕರ್ನಾಟಕ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಏನು ಕೇಣಿ ಬಂದರು ಇದೆಯಲ್ಲ, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾರೆ. ಅದನ್ನು ನಾವು ಕೇಣಿ ಬಂದರು ಅಂತ ಕರೀತಾರೆ. ಅದೇ ರೀತಿ ಪಾವಿನ ಕುರಿ ಬಂದರು ಇಲ್ಲಿ ಬರುತ್ತೆ, ಇದು ಪಾವಿನ ಕುರಿಯಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆನಾ. ಇರುವಂತದ್ದು ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಹಾಗಾಗಿ ಏನಾಗಿದೆ ಮೈನರ್ ಪೋರ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 280 ಪ್ರಶ್ನೆ. ಮಂಗಳೂರಿನಲ್ಲಿ ಜಲ ಮೆಟ್ರೋ ಸೇವೆಗಳನ್ನ ಒದಗಿಸಲು ಯಾವ ನದಿ ಮಾರ್ಗಗಳನ್ನ ಬಳಸಿಕೊಳ್ಳಲು
ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ಅಂದ್ರೆ ಏನು ಮಾಡಿದ್ದಾರೆ, ಆಕ್ಚುಲಿ 2025ರಲ್ಲಿ 24-20 ಏನು ಮಾಡ್ತಾರೆ, ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾರೆ. ಯಾವುದು, ಜಲ ಮೆಟ್ರೋ ಅಂತ ಕರಿತೀವಿ. ಆಕ್ಚುಲಿ ನಮ್ಮ ರಾಜ್ಯದ ಫಸ್ಟ್ ಜಲ ಮೆಟ್ರೋ ಮಾಡ್ತಾರೆ. ಎಲ್ಲಿದು, ಗುರುಪುರ್ ಮತ್ತೆ ನೇತ್ರಾವತಿ ಮಧ್ಯೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಜಲಮಾರ್ಗ ಅಥವಾ ಜಲ ಮೆಟ್ರೋ ಶೋಗಳು ಅಂತ ಕರಿತೀವಿ ನಾವು. ಇದೇನಂದ್ರೆ ಮಂಗಳೂರು ನಗರದ ಸೊ ಗುರುಪುರ್ ಮತ್ತೆ ನೇತ್ರಾವತಿ ನದಿಗಳಲ್ಲಿ ಆಕ್ಚುಲಿ ಜಲ ಮೆಟ್ರೋ ಸ್ಟಾರ್ಟ್ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 281 ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಾರೆ. ಸಾಗರಮಾಲಾ ಯೋಜನೆಯು ಬಂದರುಗಳಲ್ಲಿ ಮೂಲಸೌಕರ್ಯ ಒದಗಿಸುವಂತಾಗಿದೆ ಅಂತ ಕೊಟ್ಟರೆ ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು ಇದು ಕೇಂದ್ರ ಪ್ರಾಯೋಜಿತ ಅಂತ ಕರೀತಾರೆ. ಎಸ್, ಇದೊಂದು ಏನಾಗಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಇದನ್ನ ಹಡಗು ಮತ್ತು ಬಂದರು ಸಚಿವಾಲಯ ಆಕ್ಚುಲಿ ಈ ಒಂದು ಸ್ಕೀಮ್ ಲಾಂಚ್ ಮಾಡಿದೆ ಅಂತ ಕರೀತಾರೆ. ಇಟ್ ವಾಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಶಿಪ್ಪಿಂಗ್ ಅಂಡ್ ಪೋರ್ಟ್ಸ್ ಅಂತ ಕರೀತಾರೆ. ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸಾಗರಮಾಲಾ ಯೋಜನೆ ಅಂತ ಕರೀತಾರೆ. ಓಕೆನಾ. ಇದೊಂದು ಕೇಂದ್ರದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಓಕೆನಾ. ಇಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಒಂದು ಬಂದರುಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಗೊತ್ತಿರಬೇಕು ನಿಮ್ಗೆ ಇಷ್ಟು, ರೈಟ್. ಅದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಹಳೆ ಮಂಗಳೂರಿನ ಬಂದರಲ್ಲಿ, ಅದೇ ರೀತಿ ಕಾರವಾರ ಬಂದರಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಅಗ್ನಿಶಾಮಕ ಉಪಕರಣ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಮಳೆ ಮಂಗಳೂರು ಬಂದರಲ್ಲಿ ಕರಾವಳಿ ಬರ್ತ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಒಂದು ಯಾವುದು ಸಾಗರಮಾಲಾ ಯೋಜನೆ ಮುಖಾಂತರ ಅಂತ ಹೇಳ್ತೀವಿ ನಾವು, ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 280ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಒಟ್ಟು ಟೆಲಿ ಗೊತ್ತಾ, ಟೆಲಿ ಅಂದ್ರೆ ಟೆಲಿಫೋನ್ಸ್ ಅಂತ, ಓಕೆ, ಅಥವಾ ಮೊಬೈಲ್ ನೆಟ್ವರ್ಕ್ ಅಂತ ಕರಿತೀವಿ ನಾವು, ರೈಟ್. ಒಟ್ಟು ಟೆಲಿ ಸಾಂದ್ರತೆಯಲ್ಲಿ ಕೇರಳ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಗ್ರಾಮೀಣ ಟೆಲಿ ಸಾಂದ್ರತೆಯಲ್ಲಿ ಕರ್ನಾಟಕ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಎಸ್, ಇದು ತಪ್ಪಾಗಿದೆ. ನೋಡ್ತಾ ಹೋಗೋಣ. ಅದೇ ರೀತಿ ನಗರ ಟೆಲಿ ಸಾಂದ್ರತೆಯಲ್ಲಿ ಕರ್ನಾಟಕ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರಸ್ಥಾನ ಕೊಟ್ಟರೆ ಇದು ಕೂಡ ಸರಿಯಾಗಿದೆ. ನಮ್ಗೆ ಏನಾಗುತ್ತೆ ಇಲ್ಲಿ ಆಪ್ಷನ್ ಸೊ ಬಿ ತಪ್ಪಾಗುತ್ತೆ. ದ ರೂರಲ್ ಟೆಲಿ ಡೆನ್ಸಿಟಿ ಆಫ್ ಕರ್ನಾಟಕ ಇಸ್ ಟಾಪ್ ಅಮಂಗ್ ದ ಸದರ್ ಸ್ಟೇಟ್ಸ್ ಅಂತ ಕೊಟ್ಟರೆ ಆಕ್ಚುಲಿ ಟಾಪ್ ಇಲ್ಲ ನಮ್ದು ರಾಜ್ಯ, ಸೊ ತಪ್ಪಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ. ಕರ್ನಾಟಕ ಏನಾಗಿದೆ, ಆಕ್ಚುಲಿ ನಗರ ದೂರ ಸಾಂದ್ರತೆಯಲ್ಲಿ ಏನಾದ್ರೆ ಆಕ್ಚುಲಿ ನಮ್ಮ ರಾಜ್ಯ ಏನಾಗಿದೆ 2ನೇ ಸ್ಥಾನದಲ್ಲಿದೆ, ಫಸ್ಟ್ ಸ್ಥಾನದಲ್ಲಿ ಇಲ್ಲ. ಗೊತ್ತಿರ್ಬೇಕು ನಿಮಗೆ, ರೈಟ್. ಸೊ ಇಲ್ಲಿ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಏನಂದ್ರೆ ನಮಗೆ ಈ ಮೊಬೈಲ್ ಸಾಂದ್ರತೆ ಬಗ್ಗೆ ಕೊಟ್ಟಿದ್ದಾರೆ. ಯೂಸೇಜ್ ಅಪ್ ಫಸ್ಟ್ ಟಾಪಲ್ಲಿ ಇದೆ ನೋಡಿ. ಟಾಪಲ್ಲಿ ಯಾವ್ದು ಅಂದ್ರೆ ತಮಿಳುನಾಡು ಇದೆ ನೋಡಿ. ಎಷ್ಟಂದ್ರೆ 123.68 ಇದೆ ನೋಡಿ. ಗ್ರಾಮೀಣದಲ್ಲಿ ಬಂದಾಗ 69 ಇದೆ. ಒಟ್ಟು ಬಂದು 99. ಕನ್ನಡದಲ್ಲಿ ನಮಗೆ 101 ಇದೆ. ತೆಲಂಗಾಣ ಫಸ್ಟ್ ಟಾಪಲ್ಲಿ ಇದೆ. ಸಾರಿ, ತೆಲಂಗಾಣ ಟಾಪಲ್ಲಿ ಇದೆ. ಸೆಕೆಂಡ್ ಪ್ಲೇಸಲ್ಲಿ ನಮ್ಮ ಕರ್ನಾಟಕ ಇದೆ. 3ನೇ ಪ್ಲೇಸಲ್ಲಿ ತಮಿಳುನಾಡು ಇದೆ. ಓಕೆನಾ. ಯಾವ್ದ್ರಲ್ಲಿ ಅದು ದೂರ ಸಾಂದ್ರತೆಯಲ್ಲಿ ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ. ಅದೇ ರೀತಿ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇಂಟರ್ನೆಟ್ ಬಳಕೆದಾರರಲ್ಲಿ ಬಂದಾಗ ನೋಡಿ ಅಂದ್ರೆ ಯಾವ್ದು ಟಾಪಲ್ಲಿ ಇದೆ ಅಂದ್ರೆ ಒಟ್ಟು, ರೈಟ್, ಯಾವ್ದಿದೆ ಹೈಯೆಸ್ಟ್ ತಮಿಳುನಾಡು ಇದೆಯಲ್ವಾ, 65.97 ಇದೆ. ಸೆಕೆಂಡ್ ಪ್ಲೇಸ್ ನಮ್ಮ ಕರ್ನಾಟಕ ಇದೆ. ಎಷ್ಟು 64.10 ಇದೆ ನೋಡಿ. ಗೊತ್ತಿರ್ಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಸೊ ಆಪ್ಷನ್ ಬಿ ತಪ್ಪಾಗುತ್ತೆ. ನಮ್ಮ ರಾಜ್ಯ ಆಗಿದೆ ಆಕ್ಚುಲಿ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ರೈಟ್. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 283ನೇ ಪ್ರಶ್ನೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನ ಉತ್ತೇಜಿಸಲು ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಏನು ರೂರಲ್ ಡೆವಲಪ್ಮೆಂಟ್ ಅನ್ನ ಅಭಿವೃದ್ಧಿ ಮಾಡಕ್ಕೆ ಏನ್ ಮಾಡ್ತಾರೆ, ಆಕ್ಚುಲಿ ಒಂದು ಸ್ಕೀಮ್ ಏನ್ ಮಾಡಿದ್ದಾರೆ. ಯಾವುದು ಪೊಟೆನ್ಷಿಯಲ್ ಲಿಂಕ್ಡ್ ಕ್ರೆಡಿಟ್ ಯೋಜನೆ ಅಂತ ಮಾಡಿದ್ದಾರೆ. ಸಿದ್ಧಪಡಿಸುವ ಉನ್ನತ ಮಟ್ಟದ ಹಣಕಾಸು ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಈ ಒಂದು ಸ್ಕೀಮ್ಗೆ ಯಾರು ಫಂಡ್ ಮಾಡ್ತಾರೆ ಅಂತ ಕೇಳ್ತಾರೆ. ಅದು ಅಬ್ವಿಯಸ್ಲಿ ಯಾವ್ದಂದ್ರೆ ನಬಾರ್ಡ್ ಗೊತ್ತಲ್ಲ ನಿಮಗೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ. ಈ ಬ್ಯಾಂಕ್ ಏನ್ ಮಾಡುತ್ತೆ, ಆಕ್ಚುಲಿ ಈ ಒಂದು ಸ್ಕೀಮ್ಗೆ ಫಂಡಿಂಗ್ ಮಾಡ್ತಾ ಇದೆ ಅಲ್ವಾ. ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ, ರೈಟ್. ಸೊ ದಟ್ ಈಸ್ ಕಾಲ್ಡ್ ದ ನಬಾರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ಸೊ ಕರ್ನಾಟಕ ಬಂದಾಗ ಏನಂದ್ರೆ ನಬಾರ್ಡ್ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ಈ ಒಂದು ಪೊಟೆನ್ಷಿಯಲ್ ಲಿಂಕ್ಡ್ ಕ್ರೆಡಿಟ್ ಯೋಜನೆಗಳಿಗೆ ಏನ್ ಮಾಡುತ್ತೆ, ಹಣಕಾಸು ಕೊಡುವಂತ ಸ್ಕೀಮ್ ಆಗಿದೆ. ಇನ್ನೊಂದು ರಾಜ್ಯ ಬಂದಾಗ ನೋಡಿ ಟೋಟಲ್ ಆಗಿ ಎಷ್ಟು 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿದೆ, 21 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇದೆ, 1 ರೂರಲ್ RRB ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಇದೆ, 1 ಕರ್ನಾಟಕ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಇದೆ. ಗೊತ್ತಿರ್ಬೇಕು ನಿಮಗೆ, ರೈಟ್. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಅಂತ ಹೇಳ್ತೀನಿ, ರೈಟ್. ಸೊ ಹಾಗಾಗಿ ನೋಡಿ ಇವೆಲ್ಲ ಕೂಡ ನಮಗೆ ವಾಣಿಜ್ಯ ಬ್ಯಾಂಕ್ಗಳು 33 ಅಲ್ವಾ. ಆಮೇಲೆ RRB, ಆಮೇಲೆ ಇದು ಸಹಕಾರಿ ಬ್ಯಾಂಕ್ಗಳಿದೆ, DCC ಬ್ಯಾಂಕ್ಗಳ ಬಗ್ಗೆ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 284ರ ಪ್ರಶ್ನೆ. ಭಾರತದಲ್ಲಿ ಒಟ್ಟು ಠೇವಣಿ ಮತ್ತು ಒಟ್ಟು ಸಾಲದ ಬ್ಯಾಂಕಿಂಗ್ ವಿಷಯದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಅಗ್ರ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಆಸ್ ಟಾಪ್ ಇನ್ ಟರ್ಮ್ಸ್ ಆಫ್ ದಿ
ಬ್ಯಾಂಕಿಂಗ್ ಅಗ್ರಿಗೇಟ್ ಡೆಪಾಸಿಟ್ಸ್ ಅಂಡ್ ಗ್ರಾಸ್ ಕ್ರೆಡಿಟ್ ಇಂಡಿಯಾ ಅಂತ ಕೇಳ್ತಾರೆ. ಅದ್ಯಾವುದಂದ್ರೆ ಮಹಾರಾಷ್ಟ್ರ ಇದೆಯಲ್ಲ, ಅದರಿಂದ ಆಕ್ಚುಲಿ ಈ ಒಂದು ಠೇವಣಿ ಮತ್ತು ಸಾಲದ ಬ್ಯಾಂಕ್ ವಿಷಯದಲ್ಲಿ ಆಕ್ಚುಲಿ ನಮ್ಮ ಮಹಾರಾಷ್ಟ್ರ ಟಾಪ್ ಅಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಮಹಾರಾಷ್ಟ್ರ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಇಲ್ಲಿ. ಸೊ ಇಲ್ಲಿ ನಮಗೆ ಅಂದ್ರೆ ಸರಾಸರಿ ಬ್ಯಾಂಕ್ ಠೇವಣಿಗಳ ಒಟ್ಟು ಸಾಲದ ಕೊಡ್ತಾ ಹೋಗ್ತಾರೆ. ಟಾಪ್ ಅಲ್ಲಿ ಇದೆ ಮಹಾರಾಷ್ಟ್ರ ಇದೆ. ಸೊ ಒಟ್ಟು ನೋಡಿ ಠೇವಣಿಯಲ್ಲಿ ಕೂಡ ಅದೇ ಇದೆ, ಆಮೇಲೆ ಸಾಲದಲ್ಲಿ ಕೂಡ ಅದೇ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಡೆಲ್ಲಿ ಇದೆ ನೋಡಿ, ಎರಡರಲ್ಲಿ ಕೂಡ. ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ನೋಡಿ ಸಾಲದಲ್ಲಿ ಠೇವಣಿಯಲ್ಲಿ ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ, ಸಾಲದಲ್ಲಿ 4ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಹೋದ್ರೆ ತಮಿಳುನಾಡು ಆಗಿದೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 285ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹಗಾರವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಸೆಂಟರ್ ಅಥವಾ ಸ್ಟೋರೇಜ್ ಅಂತ ಕರೀತಾರೆ. ಅದು ಅಂದ್ರೆ ನಮ್ಮ ಬೀದರ್ ಜಿಲ್ಲೆ ಆಕ್ಚುಲಿ ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಮಾಡ್ಬೇಕಂತ ಮಾಡಿದ್ದಾರೆ. ಸೊ ಅದು ಬೀದರ್ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ, ಪ್ರಪಂಚದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಅದು ಎಲ್ಲಂದ್ರೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಏಕಂಬ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಏಕಂಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ಆಕ್ಚುಲಿ ಪ್ಯಾಕ್ಸ್ ಅಂತ ಕರಿತೀವಿ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಏಕಂಬದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇನಂದ್ರೆ ಪ್ರಪಂಚದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಅಂತ ಕರೀತಾರೆ, ಗೊತ್ತಿರಬೇಕು. ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 286ನೇ ಪ್ರಶ್ನೆ, ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂರಕ್ಷಣಾ ಉದ್ಯಮಗಳ ಔಪಚಾರೀಕರಣದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಆನ್ಸರ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂತ ಸ್ಕೀಮ್ ಮಾಡಿದ್ದಾರೆ. ನೋಡ್ತಾ ಹೋಗೋಣ. ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಈ ಯೋಜನೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಕೊಟ್ಟರೆ, ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಭಾರತದಲ್ಲಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರವನ್ನು ಕೂಡ ಬೆಂಬಲಿಸಿಕೊಟ್ರೆ, ಇದು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ನೆಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ಸ್ ಅಂತಂದಿದೆ. ಓಕೆನಾ? ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಯಾವ ಸ್ಕೀಮ್ ಅದು? ಪ್ರೈಮ್ ಮಿನಿಸ್ಟರ್ ಫುಡ್ ಫಾರ್ಮಲೈಸೇಷನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಎಂಟರ್ಪ್ರೈಸ್ ಅಂತ ಕರಿತೀವಿ ನಾವು, ಹೌದಾ? ಸೊ ಇದೊಂದು ಏನಾಗಿದೆ, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಗೊತ್ತಿರಬೇಕು ನಿಮಗೆ. ಸೊ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ದ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದಕ್ಕೆ ಏನ್ ಮಾಡಿದೆ ಆಕ್ಚುಲಿ ನಬಾರ್ಡ್ ಕೂಡ ಫಂಡಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು, ರೈಟ್. ಸೊ ಹಾಗಾಗಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 280ನೇ ಪ್ರಶ್ನೆ, FPO ಅಂತ ಕೇಳ್ತಾರೆ. FPO ನ ಪೂರ್ಣ ರೂಪ ಅಂತ ಕೇಳ್ತಾರೆ, ವಿಸ್ತೃತ ರೂಪ ಅಂತ ಕೇಳ್ತಾರೆ. ಏನಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕರೀತಾರೆ. ಅಂದ್ರೆ ರೈತ ಉತ್ಪಾದಕರ ಸಂಘಟನೆ ಅಂತ ಕರೀತಾರೆ ಕನ್ನಡದಲ್ಲಿ, ರೈಟ್. ದಟ್ ಇಸ್ ದ FPO ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕರೀತಾರೆ. ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಏನಿದು FPO ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕರೀತಾರೆ. ಇದೊಂದು ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ರೈತರು ಏನಂದ್ರೆ ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಇದನ್ನ ಯಾವಾಗ ಬಂತು ಫಸ್ಟ್ ಅಂದ್ರೆ ನಮ್ಮ ದೇಶದಲ್ಲಿ ಬಂದಾಗ 2008 ಇದನ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಬಂದಾಗ ಏನ್ ಮಾಡ್ತಾರೆ, ಫಸ್ಟ್ ಇಂದ 2008 ಸ್ಟಾರ್ಟ್ ಮಾಡ್ತಾರೆ. ಯಾವ ಕಮಿಟಿ ಅದು? YK ಅಲಗ್ ಕಮಿಟಿ ರೆಕಮೆಂಡೇಶನ್ ಮಾಡ್ತಾರೆ. ಆಕ್ಚುಲಿ ಅವರು ರೆಕಮೆಂಡೇಶನ್ ಮಾಡ್ತಾರೆ. ಅವಾಗ ಏನಾಗ್ತಾರೆ ಆಕ್ಚುಲಿ ಅಂದ್ರೆ ಇನ್ನ ಕಂಪನಿ ಕಾಯ್ದೆ 2056 ಇವುಗಳನ್ನ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ. ಅವುಗಳನ್ನ ನಾವು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕರೀತಾರೆ. ಇವುಗಳನ್ನ ಕಂಪನೀಸ್ ಆಕ್ಟ್ ಆಫ್ 2013 ನಲ್ಲಿ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1860 ಅಲ್ಲಿ, ಆಮೇಲೆ ಪಬ್ಲಿಕ್ ಟ್ರಸ್ಟ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಇವುಗಳನ್ನ ರಚನೆ ಮಾಡಕ್ಕೆ ಅವಕಾಶ ಇರುತ್ತೆ. ಓಕೆ, ನಾವೇನಂದ್ರೆ ಸಾಮಾನ್ಯವಾಗಿ ಕೃಷಿಯೇತರ ಆಮೇಲೆ ಕರಕುಶಲ ಕಲೆಗೆ ಸಂಬಂಧಪಟ್ಟಂತೆ ನೋಡಿ ಆಕ್ಚುಲಿ ಈ ಒಂದು ಆರ್ಗನೈಸೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ನಾವು, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಬಂದ ನೋಡಿ ಎಷ್ಟು ಟೋಟಲ್ ಆಗಿ 31 ಜನ, ಎಷ್ಟು ಅಂದ್ರೆ ಸುಮಾರು 60ಕ್ಕಿಂತ ಹೆಚ್ಚು ಜನ ಆಕ್ಚುಲಿ ಎಷ್ಟು ಸುಮಾರು 388 ಏನಂದ್ರೆ ಈ ಒಂದು FPO ಕೆಲಸ ಮಾಡ್ತಾರೆ. ಇದರಲ್ಲಿ ಸುಮಾರು 2,30,850 ರೈತರು ಏನಂದ್ರೆ ಸಕ್ರಿಯವಾಗಿ ಈ ಒಂದು ಸಂಸ್ಥೆಗಳಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ನಾವು. ಎಸ್, ಓಕೆ. ಅದೇ ರೀತಿ ಬಂದಾಗ ನಮ್ಮ ರಾಜ್ಯದಲ್ಲಿ ಬಂದಾಗ ನೋಡಿ RRB ಗೊತ್ತಲ್ವಾ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ ಕನ್ನಡದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತ ಕರೀತಾರೆ. ಮೊದಲು ಎರಡಿತ್ತು, ಯಾವ್ದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತಿತ್ತು, KVGB ಅಂತ ಕರೀತಾರೆ. ಇನ್ನೊಂದು ಬಂದು KG ಬಂತಿತ್ತು. ಈಗ ಏನ್ ಮಾಡಿದಾರೆ, ಅದನ್ನ ಮರ್ಜ್ ಮಾಡಿ ಒಂದೇ ಮಾಡಿದ್ದಾರೆ, ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಇದಿಷ್ಟು ಆಗಿತ್ತು. ಮತ್ತೆ ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ಬೇಕಾಗಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು. ಯಾ